ಇದರಿಂದ ಗ್ರೂಪಿಂದ ಇದಕ್ಕೆ ಶೇರ್ ಮಾಡಿರೋ ಆಮೇಲೆ ನೀನು ಇವತ್ತು ಇನ್ನೊಂದು ಗ್ರೂಪಲ್ಲಿ ಮಾಡಿ ಇಟ್ಟಿದ್ದೀವ, ಇದ್ರಲ್ಲಿ ಬರ್ತಾ ಇಲ್ಲ ಯಾರೂ ನೋಡಿಲ್ಲ ಅಂತಾನೆ. ಆ ಗ್ರೂಪಲ್ಲಿ ಮಾಡೇ ಇಲ್ಲ ಮಹಾಪುರುಷ. ತಪ್ಪು ಮಾಡಿಬಿಟ್ಟು ಯಾರೂ ನೋಡಿಲ್ಲ ಅಂದರೆ ಎಲ್ಲ ಅದ್ಭುತ ಮಹಾಪುರುಷರ ಕಡೆ. ಗಿರೀಶ ಮಹಾಪುರುಷ ಇವತ್ತು ಈ ತಪ್ಪು ಮಾಡಿರೋದು. ಹಾಗೆ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇನ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತೈ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಪ್ರಜ್ಞಾನಘನಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದಾಂತಸಾರಥ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ. ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ಪ್ರಜ್ಞಾನಾಂ ಸ್ವಪ್ರಧಾನೈ ಸ್ಥಿರಚರನಿಕರವ್ಯಾಪ್ಯ ಲೋಕಾನ್ ಭುಕ್ತ್ವಾ ಭೋಗಾನ್ ಸವಿಷ್ಟಾನ್ ಪುನರ್ವಿಷಣೋ ಭಾಸಿತಾನ್ ಕಾಮಜನ್ಯಾನ್ ಪೀತ್ವಾ ಸರ್ವಾನ್ ವಿಶೇಷಾನ್ ಸ್ವಮಿತಿ ಮುದ್ರಭುಂ ಮಾಯಯಾ ಭೋಜಯನ್ನೋ. ಮಾಯಾ ಸಂಖ್ಯಾತುರೀಯಂ ಪರಮಮೃತಮಜಂ ಬ್ರಹ್ಮ ಯತ್ತನ್ನತೋಸ್ಮಿ. ಯೋ ವಿಶ್ವಾತ್ಮಾ ವಿವಿಧ ವಿಷಯಾನ್ ರಾಶ್ಯಭೋಗಾನ್ ಸವಿಷ್ಟಾನ್ ಪಶ್ಚಾಚ್ಚಾನ್ಯಾನ್ ಸ್ವಮತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್. ಸರ್ವಾನೇತಾನ್ ಪುನರ್ವಿಷಣೇ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ವಿಗತಗುಣಃ ಆತ್ಮಸೌ ನಃ ತುರೀಯಃ. ಹಾಗಾಗಿತ್ತು. ಓಂಕಾರಂ ಪಾದಶೋ ವಿದ್ಯಾತ್ ಪಾದಮಾತ್ರ ನ ಸಂಶಯಃ. ಓಂಕಾರಂ ಪಾದಶೋ ಜ್ಞಾತ್ವಾ ನ ಕಿಂಚಿದಪಿ ಚಿಂತಯೇತ್. ಓಂಕಾರವನ್ನು ಪಾದವಾಗಿ, ಓಂಕಾರದ ಅಕಾರ ಉಕಾರ ಮಾತ್ರೆಗಳನ್ನು ವಿಶ್ವತೈಜಸ ಪ್ರಾಜ್ಞರೆಂಬ ಪಾದಗಳಾಗಿ ತಿಳಿದುಕೊಳ್ಳಬೇಕು. ಇದೇ ಅದು ಅಂತ ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ಳೋದು ಅನ್ನೋದು ಪ್ರಕ್ರಿಯೆಯ ಚಿಂತನೆ ಆದಾಗ ಅವನಿಗೂ ಸಾಧಕನಾಗಿರೋದರಿಂದ ಬೇರೆ ಯಾವ ದೃಷ್ಟವಾದ ಅದೃಷ್ಟವಾದ ಆಸೆಗಳನ್ನು ಇದರಲ್ಲಿ ಇಟ್ಕೋಬಾರ್ದು. ದೃಷ್ಟವಾದದ್ದು ಅಂದರೆ ಈ ಲೋಕದ ಏಳಿಗೆ. ಹೀಗೆ ನಾನು ಓಂಕಾರವನ್ನು ಚಿಂತನೆ ಮಾಡ್ತಾ ಇರೋದರಿಂದ ನನಗೆ ಇಂಥದ್ದು ಬರಬೇಕು, ನನಗೆ ಯಶಸ್ಸು ಬರಬೇಕು, ಕೀರ್ತಿ ಬರಬೇಕು, ದುಡ್ಡು ಬರಬೇಕು, ಹೀಗೆ ದೃಷ್ಟವಾದ ಆಸೆಗಳನ್ನಾಗಲಿ ಅದೃಷ್ಟವಾದಂತಹ ಸ್ವರ್ಗಾದಿಗಳು ಅವುಗಳ ವಿಚಾರವನ್ನಾಗಲಿ ಬಯಸಬಾರ್ದು. ಇನ್ನು ತತ್ವಜ್ಞಾನಿ ಆದರೆ ಅವನು ಬಯಸೋದಿಲ್ಲ. ಬಯಸಬಾರದು ಅಂತ ಹೇಳಿದರೆ ಅದು ಸಾಧಕನಿಗೆ. ತತ್ವಜ್ಞಾನಿಗೆ ಅಂತ ನೀವಾನು ಮಾಡಬೇಕಾಗಿಲ್ಲ. ಅವನು ಯಾವುದರ ಬಯಕೆನೂ ಇರೋದೇ ಇಲ್ಲ. ಯಾರಿಗೆ ಯಾವುದರ ಬಯಕೆ ಇರಲ್ವೋ ಅವನು ತಾನೇ ತತ್ವಜ್ಞಾನಿ. ಆದ್ದರಿಂದ ಸಾಧಕನಾದವನು ಹೀಗೆ ಇನ್ನು ಚಿಂತನೆ ಮಾಡ್ತಾ ಇದ್ದಾನೆ, ತತ್ವವನ್ನು ಆ ಪ್ರಕ್ರಿಯೆಯನ್ನು ಹೊಂದಿಸ್ಕೋತಾ ಇದ್ದಾನೆ. ತಾನು ಆ ಸಚ್ಚಿದಾನಂದ ಸ್ವರೂಪನಾದ ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿ, ಮೂರು ಅವಸ್ಥೆಗಳಿಗೂ ಆಧಾರವಾಗಿ, ಮೂರು ಅವಸ್ಥೆಗಳ ರೂಪದಲ್ಲಿಯೂ ತೋರಿ ಬಂದರೂ ಅದಕ್ಕೆ ಅಂಟ್ಕೊಳ್ಳದೇ ಇರೋನು, ನಾನು ಕೇವಲ ಚಿನ್ಮಾತ್ರವನು ಅನ್ನೋದನ್ನು ಹೊಂದಿಸ್ಕೊತಾ ಇದ್ದಾನೆ. ಹೀಗೆ ಹೊಂದಿಸ್ಕೊಳ್ತಾ ಅವನು ಬೇರೆ ಯಾವ ಆಸೆಗಳನ್ನು ಇಟ್ಕೋಬಾರ್ದು. ವೈರಾಗ್ಯವನ್ನು ಹೊಂದಬೇಕು. ಅದಕ್ಕೆ ಸನ್ಯಾಸಿ ಆಗಬೇಕು ಅಂತ. ಸನ್ಯಾಸಿ ಆಗಬೇಕು ಅಂದರೆ ಕಾವಿ ಬಟ್ಟೆ ಉಟ್ಕೋಬೇಕು ಅಂತಲ್ಲ. ಕಾವಿ ಬಟ್ಟೆ ಉಟ್ಕೊಂಡವರೆಲ್ಲ ಸನ್ಯಾಸಿ ಅಂತ ಹೇಳಕ್ಕೆ ಬರಲ್ಲ. ಯಾರಿಗೆ ಆಸೆಯೇ ಇಲ್ಲವೋ ಅವನು ಯಾವ ಬಟ್ಟೆನಾದರೂ ಉಟ್ಕೊಂಡಿರಲಿ, ಯಾವ ಜಾತಿ ಆಗಿರಲಿ, ಯಾವ ಕುಲ ಆಗಿರಲಿ, ಯಾವ ವರ್ಣ ಆಗಿರಲಿ, ಯಾವ ಆಶ್ರಮದಲ್ಲಿರಲಿ, ಅವನಿಗೆ ಯಾರಿಗೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದು ಬೇಕೇ ಇಲ್ಲ ಅನ್ಸುತ್ತೋ ಅವನು ನಿಜವಾದ ಸನ್ಯಾಸಿ. ಅವನಿಗೆ ಇನ್ನೊಂದರ ಆಸೆನೇ ಇಲ್ಲ. ಆಸೆ ಇರೋರೆಲ್ಲ ಸಂಸಾರಿಗಳೇ.
ಅವರಿಗೆ ಅವು ಬಟ್ಟೆ ಏನಾದರೂ ಹಾಕ್ಕೊಂಡಿರ್ಬೋದು ಅಲ್ವೇ. ಆಸೆ ಇಟ್ಕೊಂಡಿದ್ದಾರೆ ಅಂದ್ರೇನು, ಸಂಸಾರಾವಸ್ಥೆಯಲ್ಲೇ ಇದ್ದಾರೆ, ಅದರಲ್ಲಿ ಆಸಕ್ತಿ ಇದೆ ಅಂತ. ಅದರಿಂದ ಯಾವ ಬಯಕೆಗಳನ್ನು ಇಟ್ಕೋಬಾರದು ಅನ್ನೋದು ಸಾಧಕನಿಗೆ ಒಂದಿದು. ತತ್ವಜ್ಞಾನಿ ಅದು ಕೃತಾರ್ಥನಾಗಿರುತ್ತಾನೆ ತಲೆಯ ಸ್ವಾಮಿಗಳು ನೋಡಿ, ಅದೃಷ್ಟವಾಗಲಿ ದೃಷ್ಟ ಪ್ರಯೋಜನವನ್ನಾಗಲಿ ಬಯಸದೇ ಇರಬೇಕು ಅಂತ ಆದಮೇಲೆ ಕೃತಾರ್ಥನಾಗಿರುತ್ತಾನೆ ಅಂತ ಬರೆದ್ಬಿಟ್ರು ಆಚಾರ್ಯರು. ಕೃತಾರ್ಥನಾಗಿರುತ್ತಾನೆ ಅನ್ನೋದು ತತ್ವಜ್ಞಾನಿಗೆ ಹೊಂದತ್ತೆ, ಬಯಸಬಾರದು ಅನ್ನೋದು ಸಾಧಕನಿಗೆ ಹೊಂದತ್ತೆ. ಎರಡನ್ನೂ ಬರೆದಿದ್ದಾರೆ ಆಚಾರ್ಯರು. ಅದಕ್ಕೆ ನೋಡಿ ಸ್ವಾಮಿಗಳು, ಯಾವುದನ್ನು ಯೋಚಿಸದೇ ಇರಬೇಕು ಎಂದು ವಿಧಿಯಲ್ಲ, ಪರಮಾರ್ಥ ತತ್ವವಾದ ಪ್ರಣವವನ್ನು ಅರಿತರೆ ಮತ್ತೆ ಯಾವುದರ ಬಯಕೆಯೂ ಇರುವುದಿಲ್ಲ, ಆದ್ದರಿಂದ ಅರಿತುಕೊಳ್ಳಬೇಕು ಎಂದರ್ಥ. ನೀನು ಬಯಕೆಗಳೆಲ್ಲ ಹೋಗಿಸ್ಕೋಬೇಕು ಅಂದರೆ ತತ್ವವನ್ನೇ ತಿಳ್ಕೋಬೇಕು. ಅದರಿಂದ ತತ್ವ ತಿಳ್ಕೋ ಅಂತ. ತತ್ವ ತಿಳ್ಕೊಳ್ಳೋಕ್ಕೋಸ್ಕರ ಬೇರೆ ಬಯಕೆ ಇಟ್ಕೊಳ್ಳು ಬೇಡ ಸಾಧಕನಿಗೆ. ಅಲ್ಲಿ ಎರಡೂ ಹೇಳಿದರು ಆಚಾರ್ಯರು. ಸಾಧಕನು ಇರಬೇಕೋ, ತತ್ವಜ್ಞಾನಿ ಹಾಗಿರ್ತಾನೆ, ಅವನಿಗೆ ಯಾವುದ್ರ ಬಯಕೆನೂ ಇರಲ್ಲ. ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್ ಯುಂಜೀತ ಪ್ರಣವೇ ಚೇತಃ ಪ್ರಣವಃ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ಪ್ರಣವದಲ್ಲಿ ಮನಸ್ಸನ್ನು ಸೇರಿಸಿ ಬಿಡಬೇಕು. ಪ್ರಣವ ಅಂದರೆ ಓಂಕಾರ. ಆ ಓಂಕಾರದ ಧ್ಯಾನದಲ್ಲಿ ಓಂಕಾರವೆಂದರೆ ಪರಮಾತ್ಮನೇ, ಆತ್ಮನೇ, ನಾನೇ ಆಗಿದ್ದೇನೆ ಅನ್ನೋದನ್ನು ಈ ರೀತಿಯಾದ ಅಕಾರ ವಿಶ್ವಾದಿಗಳ ಹೋಲಿಕೆ, ಅವುಗಳ ಸಮಾನತೆಯನ್ನು ತಿಳ್ಕೊಂಡವನಾಗಿ ಪ್ರಣವದಲ್ಲಿ ಮನಸ್ಸನ್ನು ಸೇರಿಸಿ ಬಿಡಬೇಕು, ಕೂಡಿಸಿ ಬಿಡಬೇಕು. ಅಂದರೆ ಮನಸ್ಸು ಅಂತ ಒಂದು ಉಳ್ಕೊಂಡು ಪ್ರಣವ ಜೊತೆ ಸೇರ್ಕೊಳ್ಳೋದು ಅಂತಲ್ಲ. ಓಂಕಾರವೇ ಮನಸ್ಸು, ಓಂಕಾರವೇ ಬುದ್ಧಿ. ಯಾಕೆ? ಓಂಕಾರ ಎಂದರೆ ಆತ್ಮ, ಆತ್ಮನೇ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ ಈ ಪ್ರಪಂಚ ರೂಪದಲ್ಲಿ ತೋರ್ತಾ ಇರೋದು. ಇದೆಲ್ಲವೂ ಓಂಕಾರವೇ. ಅದಕ್ಕೆ ಹಿಂದೆ ಹೇಳಿದ್ದು ಓಂಕಾರ ಎಂತದ ಇದು ಮೊದಲನೇ ಮಂತ್ರ. ಓಂ ಇತ್ಯೇತದಕ್ಷರಮಿದಗುಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಅಂತ ಹಿಂದೆ ಹೇಳಿದ್ದು ಸುಮ್ಮನೆ ಒಂದು ಕಲ್ಪನೆ ಅಲ್ಲ. ಓಂಕಾರ ಅನ್ನೋದು ಆತ್ಮನಿಗೆ ಇನ್ನೊಂದು ಹೆಸರು, ಅಥವಾ ಆತ್ಮ ಅನ್ನೋದು ರೂಪ ಅಂತ ಇಟ್ಕೊಂಡ್ರೆ ಇನ್ನೊಂದು ರೂಪ. ಅವನಿಗೇನೆ ಬೆಂಕಿಯನ್ನು ಬಿಸಿ ಬೆಳಕು ಅಂತ ನೋಡೋ ಥರ ಒಂದೇ ಅದು. ಆದ್ದರಿಂದ ಓಂಕಾರವೇ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ, ಪ್ರಪಂಚ ರೂಪದಲ್ಲಿ ಬರ್ತಾ ಇರೋದು. ಓಂಕಾರಕ್ಕಿಂತ ಬೇರೆ ಏನು ಇಲ್ಲವೇ ಇಲ್ಲ. ಅಂತಾಗಿ ಓಂಕಾರದಲ್ಲಿ ಮನಸ್ಸನ್ನು ಸೇರಿಸಿಬಿಡಬೇಕು ಅಂದರೆ ಓಂಕಾರಕ್ಕಿಂತ ಮನಸ್ಸು ಬೇರೆ ಇಲ್ಲವೇ ಇಲ್ಲ ಅಂತ ಚಿಂತನೆ ಮಾಡಬೇಕು. ಈಗ ಇನ್ನು ಉಪಾಸನಾ ಪ್ರಕರಣದಲ್ಲಾದರೆ ಮನಸ್ಸಿನಲ್ಲಿ ಓಂಕಾರವನ್ನು ಮತ್ತೆ 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 ಸ್ಮರಣೆಗೆ ತಂದ್ಕೋತಾ ಇರೋದು. ಅಲ್ಲಿ ಓಂಕಾರದಲ್ಲಿ ಮನಸ್ಸನ್ನು ಇಡಬೇಕು ಅಥವಾ ಮನಸ್ಸಿನಲ್ಲಿ ಓಂಕಾರವನ್ನು ಇಡಬೇಕು ಅನ್ನೋದು ಹೊಂದುತ್ತೆ. ಇಲ್ಲಿ ಚಿಂತನೆಯಲ್ಲಿ ಓಂಕಾರಕ್ಕಿಂತ ಬೇರೆಯಾಗಿ ಬುದ್ಧಿ ಮನಸ್ಸುಗಳು ಇಲ್ಲವೇ ಇಲ್ಲ ಅಂತ ಚಿಂತನೆ ಮಾಡಬೇಕು. ಆಗ ಮನಸ್ಸನ್ನು ಓಂಕಾರದಲ್ಲಿ ಸೇರಿಸ್ತೆ. ಉಪಾಸನಾ ಪ್ರಕರಣದಲ್ಲಿ ಮನಸ್ಸಿನಲ್ಲಿ ಓಂಕಾರವನ್ನು ಸೇರಿಸ್ತೀವಿ. ಇಲ್ಲಿ ಓಂಕಾರದಲ್ಲಿ ಮನಸ್ಸನ್ನು ಸೇರಿಸ್ಬಿಟ್ಟಿದ್ದೀನಿ. ಓಂಕಾರಕ್ಕಿಂತ ಬೇರೆ ಏನು ಇಲ್ಲವೇ ಇಲ್ಲ. ಓಂಕಾರ ಅಂದರೆ ಆತ್ಮನು ಅಂತ. ಅದರಿಂದ ಪ್ರಣವದಲ್ಲಿ ಮನಸ್ಸನ್ನು ಸೇರಿಸಿ ಬಿಡಬೇಕು. ಪ್ರಣವದಲ್ಲಿ ವಿಶ್ವವನ್ನು ಸೇರಿಸಿ ಬಿಡಬೇಕು. ವಿಶ್ವವನ್ನೆಲ್ಲ ಸೇರಿಸೋದು ಹೇಳಿಕೊಟ್ರು. ವಿಶ್ವ ಎಂದರೆ ಎಚ್ಚರ ಪ್ರಪಂಚದಲ್ಲಿ ತೋರಿ ಬರುವ ಚೈತನ್ಯ. ಆ ಎಚ್ಚರ ಪ್ರಪಂಚ, ಚೈತನ್ಯ ಎಲ್ಲವೂ ಓಂಕಾರದ ಆಕಾರವಾಗಿದೆ ಅಂತೇಳಿ ಸೇರಿಸ್ಬಿಟ್ವಿ. ಪ್ರಪಂಚವನ್ನೆಲ್ಲ ಸೇರಿಸ್ಬಿಟ್ವಿ. ಹಾಗೆ ಮನಸ್ಸನ್ನು ಓಂಕಾರದಲ್ಲಿ ಸೇರಿಸಿ ಬಿಡಬೇಕು. ಏಕೆಂದರೆ ಪ್ರಣವ ಎಂದರೆ ನಿರ್ಭಯವಾದ ಬ್ರಹ್ಮವೇ ಆಗಿದೆ. ಸ್ವರೂಪವಾದ ಚೈತನ್ಯ ಮಾತ್ರ ಸ್ವರೂಪವಾದ ಬ್ರಹ್ಮವೇ ಆಗಿದೆ ಪ್ರಣವವು. ಹೀಗೆ ಪ್ರಣವವನ್ನು ಚಿಂತನೆ ಮಾಡ್ತಾ ಇರೋನು. ಓಂಕಾರವೆಂದರೆ ಆತ್ಮನೇ, ಪರಮಾತ್ಮನೇ, ನಮ್ಮ ಸ್ವರೂಪವೇ, ಓಂಕಾರಕ್ಕಿಂತ ಬೇರೆ ಏನು ಇಲ್ಲವೇ ಇಲ್ಲ ಅನ್ನೋದನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ಆ ತತ್ವಕ್ಕೆ ಹೊಂದಿಸ್ಕೊಳ್ಳೋದನ್ನು ಮಾಡ್ತಾ ಇರೋನಿಗೆ ನಿತ್ಯಯುಕ್ತನಾದವನು, ನಿತ್ಯವಾಗಿ ಸೇರಿಕೊಂಡವನು,
ಸಕಲವನ್ನು ಓಂಕಾರ ರೂಪದಿಂದ ನೋಡುವಂಥವನಿಗೆ ಭಯ ಹೇಗಪ್ಪ ಇರುತ್ತೆ? ನ ಭಯಂ ವಿದ್ಯತೆ ಕ್ವಚಿತ್. ಸಂಸಾರ ಅನ್ನೋದಿರಲ್ಲ. ಭಯ ಅಂದ್ರೇನು? ಸಂಸಾರ. ಬೆಳಗ್ಗೆ ಪಡದಲ್ಲಿ ಬಂತಲ್ಲ ತೈತ್ರಿಯೋಪನಿಷತ್ತಲ್ಲಿ, ಸಂಸಾರ ಅಂದರೆ ಸಂಸಾರ ನಿಮಿತ್ತಸ್ಯ ಭಯಸ್ಯ ಅಜ್ಞಾನಸ್ಯ ನಿವೃತ್ತತ್ವಾತ್ ವಿದ್ವಾನ್ ನ ಬಿಭೇತಿ ಕುತಶ್ಚನ ಅಂದರು ಅಲ್ವೇ. ಅದರಿಂದ ಭಯ ಅವನಿಗೆ ಎಲ್ಲಿಯೂ ಇರುವುದಿಲ್ಲ. ನ ಕ್ವಚಿತ್, ಎಲ್ಲಿಯೂ ಇರುವುದಿಲ್ಲ. ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವಾಗಲೂ, ಯಾವ ಅವಸ್ಥೆಯಲ್ಲಿಯೂ ಅವನಿಗೆ ಭಯ ಎಂಬುದು, ಸಂಸಾರವೆಂಬುದು ತಗುಲಿಕೊಳ್ಳೋದೇ ಇಲ್ಲ. ಅಬ್ಬಾ ಅದ್ಭುತ. ಯುಂಜೀತ ಸಮಾದಧ್ಯಾತ್. ಏನೇ ಆದರೂ ಓಂಕಾರ ಅಂತ ಹೇಳಿದ ತಕ್ಷಣ ಉಪಾಸನೆಯ ಭಾವನೆ ಬರುತ್ತೆ. ಓಂಕಾರ ಅಂದರೆ ತತ್ವವೇ ಅನ್ನೋದು ಆಗೋದೇ ಇಲ್ಲ. ಯಾಕೆಂದರೆ ಓಂಕಾರದ ಬಗ್ಗೆ ನಮ್ಗೆ ಇದುವರೆಗೂ ಓಂ ಅಂದರೂ ಒಂದು ಹೆಸರು, ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ಅನ್ನೋದೇ ಬರುತ್ತೆ. ಈಗ ರಾಮ ಅಂದರೆ ಹೆಸರು ವ್ಯಕ್ತಿ ಎರಡೂ ಸೇರ್ಕೊಂಡ್ಬಿಡುತ್ತೆ. ಕೃಷ್ಣ ಅಂದರೆ ಹೆಸರು ವ್ಯಕ್ತಿ ಸೇರ್ಕೊಳ್ಳುತ್ತೆ. ಹಾಗಾದರೆ ಓಂ ಅಂದಾಗ ಅದು ಯಾವುದೋ ಸ್ವರೂಪದ ಕಡೆ ಹೋಗೋದೇ ಇಲ್ಲ. ಮನಸ್ಸಿಗೆ ಓಂ ಅನ್ನೋದನ್ನು ಉತ್ತಮ ಅನ್ನೋದು ಗೊತ್ತಿದೆ. ಓಂಕಾರವನ್ನು ಅತ್ಯುತ್ತಮ ಮಟ್ಟದಲ್ಲೇ ನಮ್ಮ ಸಾಮಾನ್ಯವಾಗಿ ಹಿಂದೂಗಳೆಲ್ಲ ನಾವು ಇಟ್ಟಿರ್ತೀವಿ, ಭಾರತೀಯರೆಲ್ಲ ಓಂಕಾರಕ್ಕೆ ಬೆಲೆ ಕೊಟ್ಟಿರ್ತೀವಿ. ಆದರೆ ಓಂ ಅಂದಾಗ ಅದು ವಸ್ತುವನ್ನು ಹೇಳುತ್ತೆ ಅಂತಲೇ ಅರ್ಥ ಆಗಲ್ಲ. ಓಂ ಅಂದರೆ ಒಂದು ನಾಮ, ಒಂದು ಸ್ಮರಣೆ, ಜಪ ಮಾಡಬೇಕು ಅನ್ಸುತ್ತೆ. ಮಾಡ್ತಾರೆ, ಜಪ ಮಾಡೋದು ತಪ್ಪಲ್ಲ. ಅದು ಯಾರು ಮಾಡಬೇಕು ಅಂದರೆ ಜಪಕ್ಕೆ ತಗೊಳ್ಳುವಾಗ ದೀಕ್ಷೆ ಆಗಬೇಕು. ಆಯಾಯ ಮಂತ್ರದ ದೀಕ್ಷೆಯನ್ನು ಅಂತಂಥ ಗುರುಗಳಿಂದ ತಗೊಂಡೇ ಜಪ ಮಾಡಬೇಕು. ಸುಮ್ಮನೆ ಮಾಡಿದರೆ ಪ್ರಯೋಜನವಿಲ್ವೋ ಅಂದರೆ ಪ್ರಯೋಜನ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದೇ ಪ್ರಯತ್ನದಲ್ಲಿ ಹೆಚ್ಚಿನ ಪ್ರಯೋಜನ ಆಗುತ್ತಲ್ಲ, ಅದು ಕಳ್ಕೊತೀವಿ. ಒಂದೇ ಪ್ರಯತ್ನಕ್ಕೆ ಇನ್ನೂ ಜಾಸ್ತಿ ಪ್ರಯೋಜನ ಆಗೋದನ್ನು ಪಡ್ಕೋಬೇಕೇ ಹೊರತು ಇಷ್ಟು ಮಾಡಿದರೂ ಇಷ್ಟೇ ಪ್ರಯೋಜನ ಅಂದರೆ ಮನಸ್ಸಿಗೆ ಬೇಜಾರಾಗೋಕ್ಕೆ ಶುರುವಾಗುತ್ತೆ. ಹಾಗಾಗಬಾರ್ದು. ಅದರಿಂದ ದೀಕ್ಷೆ ತಗೊಳ್ಳೋದು ಒಳ್ಳೆಯದು ಆಯಾಯ ಗುರುಗಳಿಂದ. ಅಂದರೆ ಪ್ರಣವದಲ್ಲಿ ನಿತ್ಯಯುಕ್ತನಾದವನಿಗೆ ಯಾವುದೇ ಭಯವು ಯಾವಾಗಲೂ ಇರುವುದಿಲ್ಲ. ಯುಂಜೀತ ಸಮಾದಧ್ಯಾತ್. ಯಥಾ ವ್ಯಾಖ್ಯಾತೆ ಪರಮಾರ್ಥರೂಪೇ ಪ್ರಣವೇ ಚೇತಃ ಮನಃ. ಯುಂಜೀತ ಅಂದರೆ ಯುಜಿರ್ ಯೋಗೆ, ಕೂಡಿಸಬೇಕು ಅಂತ. ಯುಂಜೀತ ಅನ್ನೋದು ವಿಧಿ. ಯುಂಜೀತ ಕೂಡಿಸಬೇಕು. ಅದಕ್ಕೆ ಆಚಾರ್ಯರು ಇಡಬೇಕು. ಸಮಾದಧ್ಯಾತ್ ಧಾಯಿ ಧಾರಣ ಪೋಷಣೆಯೋ, ಅಲ್ಲಿ ತೆಗೆದುಕೊಂಡು ಹೋಗಿ ಮನಸ್ಸನ್ನು ಓಂಕಾರದಲ್ಲಿ ಇಟ್ಟು ಬಿಡಬೇಕು. ಮನಸ್ಸಿನಲ್ಲಿ ಓಂಕಾರವನ್ನು ಮತ್ತೆ 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 ಸ್ಮರಣೆಗೆ ತಂದುಕೊಳ್ಳೋದು ಅನ್ನೋದು ಜಪ ಆಗತ್ತೆ, ಉಪಾಸನೆ ಆಗತ್ತೆ. ಆದರೆ ಓಂಕಾರದಲ್ಲಿ ಎಲ್ಲ ಅಕಾರ ಉಕಾರ ಮಕಾರದಲ್ಲಿ ವಿಶ್ವವೆಲ್ಲವೂ ಸೇರ್ಹೋಯ್ತು, ಪ್ರಪಂಚವೆಲ್ಲವೂ ಸೇರ್ಹೋಯ್ತು. ಅಲ್ಲಿ ಸೇರದೇ ಇರೋದು ಯಾವುದೂ ಇಲ್ಲವೇ ಇಲ್ಲ ಅಂತ ಚಿಂತನೆ ಮಾಡಿದಾಗ ಮನಸ್ಸು ಅನ್ನೋದು ಎಲ್ಲಿದೆ? ಇನ್ನು ಮನಸ್ಸನ್ನು ಈಗ ಓಂಕಾರ ರೂಪದಲ್ಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟ. ಬುದ್ಧಿಯು ಓಂಕಾರವೇ, ಮನಸ್ಸು ಓಂಕಾರವೇ, ದೇಹೇಂದ್ರಿಯಗಳು ಓಂಕಾರವೇ, ಪ್ರಪಂಚವೆಲ್ಲವೂ ಓಂಕಾರವೇ ಅನ್ನೋ ಆ ಚಿಂತನೆ ಶುರುವಾಗಬೇಕು. ಹಾಗೆ ಚಿಂತನೆ ಮಾಡಿದಾಗ ಮನಸ್ಸು ತನ್ನತನವನ್ನು ಉಳಿಸ್ಕೊಳ್ಳಲ್ಲ, ಮುಗೀತು. ಹಾಗೆ ಸಮಾದಧ್ಯಾತ್ ಅಂದರೆ ಇಡಬೇಕು ಅಂತ. ಯಾವುದರಲ್ಲಿ ಅಂದರೆ ಮೇಲೆ ನಾವು ವ್ಯಾಖ್ಯಾನ ಮಾಡಿದ್ದೀವಲ್ಲ ಹಿಂದೆ, ಓಂಕಾರದ ಮಾತ್ರೆಗಳನ್ನು, ತುರೀಯನ ಪಾದಗಳನ್ನು, ಆಪ್ತಿತ್ವ ಆದಿತ್ವ ಸಾಮಾನ್ಯ, ಉತ್ಕರ್ಷ ಉಭಯತ್ವ ಸಾಮಾನ್ಯ, ಮಿತಿ ಲಯಗಳ ಸಾಮಾನ್ಯತೆಯನ್ನು ಸೇರಿಸಿಕೊಂಡು ಇದು ಪರಮಾತ್ಮನೇ ಆಗಿದೆ ಅನ್ನೋ ಮೇಲೆ ವ್ಯಾಖ್ಯಾನ ಮಾಡಿದಂತಹ ಪರಮಾರ್ಥ ರೂಪವಾದ ಪ್ರಣವದಲ್ಲಿ, ಪರಮಾರ್ಥ ರೂಪ, ಪರಮಾತ್ಮ ರೂಪ, ಬ್ರಹ್ಮರೂಪವಾದ ಪ್ರಣವದಲ್ಲಿ ಅದರಲ್ಲಿ ಮನಸ್ಸನ್ನು ಇಟ್ಟು ಬಿಡಬೇಕು. ಮನಸ್ಸನ್ನು ಇಟ್ಟು ಬಿಡಬೇಕು ಅಂದರೆ ಎಷ್ಟು ಗೊತ್ತಾ? ಇಟ್ಟೆ, ಮುಗೀತು, ನಾನು ಇನ್ನೇನೂ ಇಲ್ಲ ಅನಿಸ್ಬೇಕು. ಮನಸ್ಸು ಪರಮಾತ್ಮನಲ್ಲಿ ಇಟ್ಟಾಯ್ತು, ನಂದಿನ್ನೇನೂ ಇಲ್ಲ, ಅವನು ನಡೆಸ್ಕೊಂಡು ಹೋಗ್ತಾನೆ. ಈಗ ಏನು ನಡಿಬೇಕೋ ಕ್ರಿಯಾದಿಗಳು ಲೋಕದಲ್ಲಿ ಎಲ್ಲ ಮನಸ್ಸಿಂದ ತಾನೇ ನಡೀತಾ ಇರೋದು. ಮನಸ್ಸು ಆ ಚಿಂತನೆ ಏಳಿಸ್ಕೋಬೇಕು, ಇಂದ್ರಿಯಗಳನ್ನು ಪುಷ್ ಮಾಡಬೇಕು, ಇಂದ್ರಿಯಗಳು ಕ್ರಿಯೆಗಳಲ್ಲಿ ತೊಡಗಬೇಕು. ಆಗ್ತಾನೆ ಆಗ್ತಾ ಇರೋದು. ಈಗ ಮನಸ್ಸನ್ನು ಪರಮಾತ್ಮ ರೂಪವಾಗಿ ಇಟ್ಟಾಯಿತು ಅಂದರೆ ಏನೇನು ನಡೆಸಬೇಕೋ ಎಲ್ಲ ಪರಮಾತ್ಮನೇ ನಡೆಸ್ತಾ ಇದ್ದಾನೆ. ಇದೊಂದು ಭಾವನೆಗೆ ಹೇಳ್ತಾ ಇದ್ದೀನಿ, ಇದು ಭಾವನಾ ವಿಚಾರ ಅಲ್ಲ ಇಲ್ಲಿ. ಆದರೂ
ಭಾವನೆಯನ್ನು ಇಟ್ಕೊಳ್ಳೋನು ಮನಸ್ಸನ್ನು ಪರಮಾತ್ಮನಲ್ಲಿ ಇಡು ಅಂದರೆ ಮುಗೀತು. ಇನ್ನು ಯಾವ ಕ್ರಿಯೆಯಾಗಲಿ ಏನು ನಡೀಲಿ ಅದೆಲ್ಲ ಭಗವದ್ ಇಚ್ಛೆಯಿಂದಲೇ ನಡೀತಾ ಇರೋದು. ಯಾಕೆ ಮನಸ್ಸು ಅವನಿಗೆ ಸೇರಾಯ್ತದು, ಅವನು ನಡೆಸ್ತಾ ಇದ್ದಾನೆ. ಏನು ಯೋಚನೆ ಬಂದರೂ ಈ ಮನಸ್ಸಿನಲ್ಲಿ ಅದು ಪರಮಾತ್ಮನ ಇಚ್ಛೆಯಿಂದ ಬರ್ತಾ ಇರೋದು. ಇವಿಷ್ಟವರೆಗೂ ನನ್ನ ಮನಸ್ಸು ಅಂತ ನನ್ನಲ್ಲಿ ಇಟ್ಕೊಂಡಿದೆ, ನನ್ನ ಇಚ್ಛೆಯಿಂದ ಹೇಳ್ತಾ ಇದೆ ಮನಸ್ಸಿನಲ್ಲಿ ಅನ್ನಿಸ್ತಿತ್ತು. ಆ ನನ್ನ ಮನಸ್ಸು ಕೆಲಸ ಮಾಡಿಸ್ತಾ ಇದೆ ಅನ್ನಿಸ್ತಿತ್ತು. ಅದರಿಂದ ನನಗೆ ಮನಸ್ಸಿಗೆ ಸುಖ ದುಃಖಗಳು ಅಂತ ಅನ್ನಿಸ್ತಿತ್ತು. ಈಗ ಈ ಮನಸ್ಸು ಪರಮಾತ್ಮನಿಗೆ ಶಿಫ್ಟ್ ಆಯಿತು, ನಾನು ಇಲ್ಲ. ಮನಸ್ಸು ಯಾವಾಗ ಶಿಫ್ಟ್ ಆಯಿತೋ ನಾನು ಅನ್ನೋದು ಪರಮಾತ್ಮನಲ್ಲೇ ಹೋದೆ. ನಾನು ಅನ್ನೋದು ಮನಸ್ಸು ಇದ್ದಾಗ ತಾನೇ ಇರೋದು. ಆದ್ದರಿಂದ ಆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟ ಅಂದರೆ ಇನ್ನು ಏನು ನಡೆದ್ರು, ಏನಾದ್ರು ಯೋಚನೆ ಬರಲಿ, ಕೆಟ್ಟ ಯೋಚನೆ ಬರಲಿ, ಎಲ್ಲ ಭಗವದ್ ಇಚ್ಛೆಯಿಂದಲೇ. ಆ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇನ್ನು ಯಾವ ಕೆಟ್ಟ ಚಿಂತನೆನೋ ಒಳ್ಳೆಯ ಚಿಂತನೆ ಯಾವುದೂ ಉಳಿಯೋದೇ ಇಲ್ಲ, ನಡ್ಕೊಂಡು ಹೋಗುತ್ತೆ. ಈ ಕೆಟ್ಟ ಚಿಂತನೆ ಬರಲೇಬಾರದು ಅಂದರೆ ಸ್ವಾತಂತ್ರ್ಯ ಇಲ್ಲ. ಯಾವ ಯಾವ ಜನ್ಮದಲ್ಲಿ ಅದಕ್ಕೆ ಎಂತೆಂಥ ಭಾವನೆಗಳು ತುಂಬಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾವ್ಯಾವುದೋ ಸಮಯದಲ್ಲಿ ಏನೇನೋ ಎತ್ಕೊಳ್ಳುತ್ತೆ. ಅದನ್ನು ಭಗವದ್ರೂಪವಾಗಿ ನೋಡುವಾಗ ಭಗವಂತನ ಇಚ್ಛೆಯಿಂದ ಮನಸ್ಸು ಕೆಲಸ ಮಾಡ್ತಾ ಇದೆ ಅನ್ನೋದು ಮತ್ತೆ ತಂದ್ಕೊಂಡಾಗ ಸ್ವಲ್ಪ ದಿನಕ್ಕೆಲ್ಲ ಹೊರಟೋಗ್ಬಿಡುತ್ತೆ. ಭಗವದ್ ಚಿಂತನೆಯೇ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಅವರು ಹೇಗೆ ಅಂದರೆ ಒಂದು ದಂಡ, ಒಂದು ಕೋಲು ನಿಲ್ಲಿಸಿದ್ರೆ ನಿಲ್ಲುತ್ತೆ, ಮಲಗಿಸಿದ್ರೆ ಮಲಗುತ್ತೆ, ಎಸ್ತ್ರ ಹೋಗುತ್ತೆ. ಅದಾಗ ವಾಪಸ್ ಬರಲ್ಲ, ನೀವೇ ಹೋಗಿ ವಾಪಸ್ ತಗೋಬೇಕು. ಹಾಗೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಬಿಡ್ಬೇಕು. ತುಂಬ ಕಷ್ಟ ಇದು. ತುಂಬ ದಿನದ ನಡಿಬೇಕು, ಏನೋ ಸಾಧನೆ ನಡಿಬೇಕು, ಪ್ರಯತ್ನ ನಡಿಬೇಕು. ಒಂದು ದಿನ ಎರಡು ದಿನಕ್ಕೆ ಆಗದೇ ಇರ್ಬೋದು, ಅಥವಾ ಯಾರಾದರೂ ಉತ್ತಮಾಧಿಕಾರಿಗಳಿಗೆ ಒಂದು ದಿನ ಎರಡು ದಿನಕ್ಕೂ ಆಗಬಹುದು. ಆದರೆ ಏನಾದರೂ ಚಿಂತನೆ ಬರಲಿ ಮನಸ್ಸಿನಲ್ಲಿ, ಅದು ಭಗವದ್ ಇಚ್ಛೆಯಿಂದಲೇ ಹಾಗೆ ಬರ್ತಾ ಇದೆ. ಪರಮಾತ್ಮನ ಇಚ್ಛೆಯಿಂದಲೇ ಮನಸ್ಸಿನಲ್ಲಿ ಆ ಯೋಚನೆ ಬರ್ತಾ ಇದೆ. ಪರಮಾತ್ಮನ ಇಚ್ಛೆಯಿಂದಲೇ ಕೆಲಸ ನಡೀತಾ ಇದೆ. ಪರಮಾತ್ಮನ ಇಚ್ಛೆಯಿಂದಲೇ ಈ ರೀತಿಯಾದ ಸುಖ ದುಃಖಗಳು ಬರ್ತಾ ಇದೆ. ನನ್ನ ಇಚ್ಛೆ ಅನ್ನೋದೇ ಹೊರಟೋಯ್ತು. ಈಗ ನನ್ನ ಇಚ್ಛೆನೇ ಹೊರಟೋದ್ಮೇಲೆ ನನ್ನ ಮನಸ್ಸೆಲ್ಲದು ಆಗ ನೋಡಿ ಮನಸ್ಸೇ ಆನಂದ ರೂಪವಾಗ್ಬಿಡುತ್ತೆ. ಯಸ್ಮಾತ್ ಪ್ರಣವಃ ಬ್ರಹ್ಮ ನಿರ್ಭಯಂ. ಯಸ್ಮಾತ್ ಪ್ರಣವಃ ಬ್ರಹ್ಮ ನಿರ್ಭಯಂ. ಏಕಪ್ಪ ಅಂದರೆ ಪ್ರಣವವೆಂದರೆ ನಿರ್ಭಯವಾದ ಬ್ರಹ್ಮವಾಗಿದೆ. ಈಗ ಮನಸ್ಸನ್ನು ಪ್ರಣವದಲ್ಲಿಡು ಅಂದ್ರೆ ಏನು ಹೇಳ್ತಾ ಇದ್ದೀವಿ? ನಿರ್ಭಯವಾದ ಬ್ರಹ್ಮದಲ್ಲಿಡು ಅಂತ ಹೇಳ್ತಾ ಇದ್ದೀವಿ. ಎಲ್ಲಿ ಭಯವೇ ಇಲ್ಲವೋ ಅಲ್ಲಿ ತಗೊಂಡೋಗಿ ಮನಸ್ಸಿಟ್ರೆ ಇನ್ನು ಭಯ ಆಯಿತು, ಅಯ್ಯೋ ಹೀಗಾಗ್ಬಿಡುತ್ತೆ, ಅಯ್ಯೋ ಯಾವತ್ತು ಸತ್ತೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ, ಏನು ಕಾಯಿಲೆ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಇಲ್ಲವೇ ಇಲ್ಲ. ಯಾವ ವಿಷಯದ ಭಯವೂ ಉಳಿಯೋಲ್ಲ ಇನ್ನು. ಯಾಕೆ? ಮನಸ್ಸನ್ನು ತಗೊಂಡೋಗಿ ನಿರ್ಭಯ ರೂಪನಾದ ಬ್ರಹ್ಮದಲ್ಲಿಟ್ಟಿದೀಯ. ನಿರ್ಭಯವಾದ ಬ್ರಹ್ಮಕ್ಕಿಂತ ಬೇರೆಯಾಗಿ ದೇಹೇಂದ್ರಿಯ ಮನೋಬುದ್ಧಿಗಳು ಇಲ್ಲವೇ ಇಲ್ಲ ಅನ್ನೋ ಚಿಂತನೆ ಮಾಡ್ತಾ ಇದೀಯಾ. ಇನ್ನೆಲ್ಲಿದೆ ಭಯ? ಭಯವೇ ಇರೋಲ್ಲ ಇನ್ನು. ಭಯ ಕಳ್ಕೋಬೇಕೋ? ನಿರ್ಭಯವಾದ ಬ್ರಹ್ಮದಲ್ಲಿ ಮನಸ್ಸಿಡು. ಯಾವ್ಯಾವ ಪಡ್ಕೋಬೇಕು ಅಂದ್ರೂ ಅಲ್ಲಲ್ಲಿಗೆ ತಾನೇಪ ಹೋಗ್ಬೇಕು. ಈಗ ಅಕ್ಕಿ ಬೇಳೆ ಬೇಕು ಅಂತ ಹೇಳಿ ಎಲ್ಲಿಗೆ ಹೋಗ್ಬೇಕು? ದಿನಸಿ ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಅಂತ ಹೇಳ್ಬೇಡ, ದಿನಸಿ ಅಂಗಡಿಗೆ ಹೋಗ್ಬೇಕು. ಮೆಡಿಕಲ್ ಶಾಪ್ ಹೋಗ್ಬಿಟ್ರೆ ಇದಲ್ಲ ಅಂತ, ಈ ಜಾಗ ಅಲ್ಲ, ಅಲ್ಲಿಗೆ ಅಲ್ಲಿ ನೋಡಿ ಎದುರುಗಡೆ ಒಂದು ತೋರಿಸ್ತಾ ಇದೆ ನೋಡಿ, ಪ್ರಾವಿಷನ್ ಸ್ಟೋರ್ಸ್, ಅಲ್ಲಿಗೆ ಹೋಗಿ. ಅಲ್ಲಿಲ್ಲ ಕಣ, ನಾವು ನೋಡಕ್ಕೆ ಶುರು ಮಾಡ್ದ. ಹಾಗೆ ಎಲ್ಲಿ ನೀನು ಏನು ಬೇಕೋ ಅದನ್ನು ಹುಡ್ಕೊಂಡು ಹೋಗ್ಬೇಕು. ಈಗ ನಿರ್ಭಯತ್ವವನ್ನೇ ತಾನೇ ನಾವು ಆಸೆ ಪಡ್ತಾ ಇರೋದು. ನಮಗೆ ಶಾಶ್ವತವಾದ ಸುಖ ಇರಬೇಕು, ಭಯವಿಲ್ಲದ ಸುಖ ಇರಬೇಕು, ತುಂಡಾಗದ ಸುಖ ಇರ್ಬೇಕು ತಾನೆ. ಅದು ಬ್ರಹ್ಮ. ಅಲ್ಲಿ ತಗೊಂಡೋಗಿ ಮನಸ್ಸಿಡು. ಸುಖಕ್ಕೆ ದುಃಖಕ್ಕೆ ಕಾರಣವಾದದ್ದು ಮನಸ್ಸು. ನಿನ್ಗೆ ಉಂಟಾಗ್ತಾ ಇರೋದು ಅಲ್ಲಿ. ಅದನ್ನು ಎಲ್ಲಿಡ್ತೀಯೋ ಆ ರೀತಿಯಾದ ಫಲ ಪಡ್ಕೋತೀಯ. ಈಗ ನಿಮ್ಗೆ ಸುಖ ಬೇಕು ಅಂದರೆ ತಗೊಂಡೋಗಿ ಬ್ರಹ್ಮದಲ್ಲಿ ಇಡು, ಬ್ರಹ್ಮಚಿಂತನೆಯನ್ನು ಮಾಡು. ನಹಿ ತತ್ರ ಸದಾಯುಕ್ತಸ್ಯ ಭಯಂ ವಿದ್ಯತೆ ಕ್ವಚಿತ್. ಅಲ್ಲಿ ಬ್ರಹ್ಮಚಿಂತನೆಯಲ್ಲಿ ಬ್ರಹ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ ಅನ್ನೋ ಚಿಂತನೆಯಲ್ಲಿ ಯಾವಾಗಲೂ ನೆಲೆ ನಿಂತವನಿಗೆ ಭಯ ಇರುವುದಿಲ್ಲ ಅಲ್ಲವೇ? ಆಚಾರ್ಯರು ಅಲ್ಲವೇ ಪ್ರಸಿದ್ಧಾರ್ಥ. ಅದೇ ಹೇಗಪ್ಪ ಇರುತ್ತೆ? ನಿರ್ಭಯವಾದ ಬ್ರಹ್ಮದಲ್ಲಿ ಭಯ ಬಂದ್ಬಿಡುತ್ತಾ? ಅಭಯೇ ಭಯದರ್ಶಿನಃ ಅಂತ ಮುಂದೆ ಆಚಾರ್ಯರು, ಗೌಡಪಾದಾಚಾರ್ಯರು, ಅಭಯದಲ್ಲೂ ಭಯ ನೋಡ್ತಾರಪ್ಪ ಇವರು ಅಂತ. ಅಭಯದಲ್ಲಿ ಭಯ ಹೇಗಪ್ಪ ನೋಡೋದಂದ್ರೆ ನೋಡ್ತಾ ಇದ್ದಾರೆ. ಪರಮಾತ್ಮ ಸ್ವರೂಪನೇ ನೀನು ಅಂದ್ರೆ ಭಯ ಪಟ್ಕೊಂಡ್ಬಿಡ್ತಾರೆ. ನಾವಲ್ಲ ದ್ವೈತ 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 ದ್ವೈತವೇ ಇರಬೇಕು, ಅದೇ ಸತ್ಯ ಅಂತ ಭಯ ಅವರಿಗೆ.
ತನ್ನ ಕಳ್ಕೊತೀನಿ ಅಂತ. ತನ್ನ ಕಳ್ಕೊತಾ ಇಲ್ಲ, ನಾನು ಅನ್ನೋದು ಬ್ರಹ್ಮರೂಪವಾಗಿ ನೋಡ್ತಾ ಇದ್ದ, ನಾನು ಬ್ರಹ್ಮಕ್ಕಿಂತ ಬೇರೆ ಇಲ್ವೇ ಇಲ್ಲ ಅಂತ. ಆ ಆನಂದ ಎಲ್ಲಿ? ವಿದ್ವಾನ್ ನ ಬಿಭೇತಿ ಕುತಶ್ಚನ ಇತಿ ಶ್ರುತೇಹೇ. ವಿದ್ವಾನ್ ವಿವೇಕಿ ಕುತಶ್ಚನ ಇತಿ ಶ್ರುತೇಃ. ವಿದ್ವಾಂಸನು ಯಾವುದರಕ್ಕೂ ಭಯಪಡುವುದಿಲ್ಲ ಅಂತ ಹೇಳಿ ತೈತ್ತಿರೀಯದನ್ನೇ ತಗೊಂಡ್ರು ಆಚಾರ್ಯರು. ತೈತ್ತಿರೀಯದಲ್ಲಿ ಜ್ಞಾನಿಯಾದವನು ಯಾವ ವಿಷಯದಿಂದಲೂ ಯಾವುದರಿಂದಲೂ ಭಯಪಡೋಲ್ಲ. ಅಂದರೆ ಭಯಕ್ಕೆ ಕಾರಣವೇ ಇರುವುದಿಲ್ಲ ಅವನಿಗೆ. ಎರಡನೇದು ಅನ್ನೋದೇ ನೋಡಲ್ವಲ್ಲ, ಆತ್ಮನಿಗಿಂತ ಬೇರೆಯಾಗಿ ಏನೂ ಇಲ್ಲವೇ ಇಲ್ಲ, ಶ್ರೀರಾಮನಿಗಿಂತ ಪರಮಾತ್ಮನಿಗಿಂತ ಬೇರೆಯಾಗೇನು ಇಲ್ಲವೇ ಇಲ್ಲ ಅಂತ ನೋಡು. ಅವನಿಗೆ ಭಯಕ್ಕೆ ಕಾರಣ ಯಾವುದಪ್ಪ? ಇರೋದೇ ಇಲ್ಲ. ಪ್ರಣವೋ ಹ್ಯಪರಂ ಬ್ರಹ್ಮ, ಪ್ರಣವೋಹ್ಯಪರಂ ಬ್ರಹ್ಮ, ಪ್ರಣವಶ್ಚ ಪರಂ ಸ್ಮೃತಃ, ಪ್ರಣವಶ್ಚ ಪರಂ ಸ್ಮೃತಃ, ಅಪೂರ್ವೋನಂತರೋ ಬಾಹ್ಯಃ. ಅಪೂರ್ವ ಆ ಬರ್ಕೋಬೇಕು. ಅಕಾರ ಹೊಸದ್ರಲ್ಲೂ ಬಂದಿಲ್ಲ, ಅಪೂರ್ವೋ ಬರ್ಕೋಬೇಕಲ್ಲ ಅಕಾರವನ್ನು. ಪೂರ್ವೋನಂತರೋ ಬಾಹ್ಯಃ, ಅನಪರಃ ಪ್ರಣವೋ ವ್ಯಯಃ. ಅನಪರಃ ಪ್ರಣವೋ ವ್ಯಯಃ. ಪೂರ್ವಃ ಎಲ್ಲಿದೆ ಸುನ? ಪ್ರಣವಃ ಅಂತಿದೆ ಶುರುಲಿ. ಪ್ರಣವ ಹಿ ಪರಃ ಅಪರಂ ಅಪರಂ ಬ್ರಹ್ಮ ಪ್ರಣವಃ. ಪ್ರಣವಃ ಚ ಪರಂ ಸ್ಮೃತಃ ಅಪೂರ್ವ ಅಪೂರ್ವಃ. ಅಪೂರ್ವಃ ಅನಂತರಃ ಬಾಹ್ಯಃ ಅಬಾಹ್ಯಃ. ಅಬಾಹ್ಯಃ ಅನಪರಃ ಪ್ರಣವಃ ಅವ್ಯಯಃ. ಏಕ್ ಪ್ರಣವವು ಅಪರಬ್ರಹ್ಮವೂ ಆಗಿದೆ, ಪ್ರಣವವೇ ಪರಬ್ರಹ್ಮವೂ ಆಗಿದೆ ಇತಿ ಸ್ಮೃತಃ ಎಂದು ಕೇಳಲ್ಪಟ್ಟಿದೆ. ಎಲ್ಲಿ? ಶ್ರುತಿ ಸ್ಮೃತಿಗಳಲ್ಲಿ. ನಾವು ಇದನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಪ್ರಶ್ನೋಪನಿಷತ್ತು. ಪ್ರಶ್ನೋಪನಿಷತ್ತಲ್ಲಿ ಪರಂಚ ಪರಂಚ ಬ್ರಹ್ಮ ಯದೋಂಕಾರ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಆಚಾರ್ಯರು ಗೌಡಪಾದಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಓಂಕಾರವು ಅಪರಬ್ರಹ್ಮವೂ ಆಗಿದೆ, ಪರಬ್ರಹ್ಮವೂ ಆಗಿದೆ. ಅಪರಬ್ರಹ್ಮವೂ ಆಗಿದೆ ಅನ್ನೋದನ್ನ ಓಂಕಾರದ ಒಂದು ಅಕಾರವೆಂಬ ಮಾತ್ರ ಇಡೀ ವೈಶ್ವಾನರ ರೂಪವನ್ನು, ಉಕಾರವೆಂಬ ಮಾತ್ರ ಹಿರಣ್ಯ ಗರ್ಭನನ್ನು ಸೇರ್ಕೊಂಡಾಯ್ತು. ಅಪರಬ್ರಹ್ಮವೂ ಆಗಿದೆ. ಇನ್ನು ಅವ್ಯಾಕೃತ ರೂಪವನ್ನು ತೆಗೆದುಕೊಂಡ್ಬಿಡ್ತು. ಯಾವುದೋ ಪ್ರಾಜ್ಞ ರೂಪವನ್ನು ಹೊಂದಿ ಅನ್ನೋ ಓಂಕಾರದ ಮ ಎಂಬ ಮಾತ್ರ ಪ್ರಾಜ್ಞ ರೂಪವನ್ನು ಹೊಂದಿ ಅವ್ಯಾಕೃತ ರೂಪವನ್ನು ಸೇರಿಸ್ಕೊಳ್ತು. ಅದರ ಓಂ ಅಂತ ಸೇರಿಸಿದಾಗ ಅದು ಮೂರು ಎಲ್ಲದೂ ಸೇರ್ತಲ್ಲ, ಅದು ಪರಮಾತ್ಮ ರೂಪವೇ ಆಗಿದೆ. ಅಂತಾಗಿ ಪ್ರಣವವು ಅಪರಬ್ರಹ್ಮವೂ ಆಗಿದೆ, ಪ್ರಣವವೇ ಪರಬ್ರಹ್ಮವೂ ಆಗಿದೆ. ಆದ್ದರಿಂದ ಪ್ರಣವವು ಅಪೂರ್ವವು, ಹಿಂದಿಲ್ಲದ್ದು, ಯಾವುದರಿಂದಲೂ ಹುಟ್ಟಿಲ್ಲ. ಹಿಂದಿದ್ದದ್ದು ಅಂದರೆ ಕಾರಣವಿಲ್ಲದ್ದು, ಅಪ್ಪ ಅಮ್ಮ ಇಲ್ಲ, ಅದನ್ನು ಹುಟ್ಟಿಸಿದವ್ರು ಯಾರೂ ಇಲ್ಲ. ಹುಟ್ಟಿಸ್ಬಿಟ್ಟಿದ್ರೆ ಏನಾಗ್ತಿತ್ತು? ಕಾರ್ಯವಾಗ್ತಿತ್ತು. ಕಾರ್ಯವೆಲ್ಲವೂ ದೇಶಕಾಲಗಳ ಒಳಗಿರುತ್ತೆ, ಪರಿಚ್ಛಿನ್ನ, ಜಡ, ಅನಾತ್ಮ, ನಾಶವಾಗತ್ತೆ. ಕಾರ್ಯ ಅಂತ ಆದರೆ, ಹುಟ್ಟಿದೆ ಅಂತ ಆದರೆ ಅದೆಲ್ಲದಕ್ಕೂ ಈ ದೋಷಗಳಿವೆ. ಆದರೆ ಎಚ್ಚರ ಕನಸು ನಿದ್ರೆ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವ ಓಂಕಾರವಾದ ಆತ್ಮನು ಯಾವುದ್ರೊಳಗಪ್ಪ ಹುಟ್ಟಿದಾನೆ? ಏನು ಹುಟ್ಟಿದ್ರು ಎಚ್ಚರ ಕನಸಲ್ಲಿ ತಾನೇ ಹುಟ್ಟೋದು. ಎಚ್ಚರ ಕನಸನ್ನು ವ್ಯಾಪಿಸ್ಕೊಂಡಿರೋನು ಇವನೇ ಅದರಲ್ಲಿ ಹುಟ್ಟುತ್ತಾನೆ. ಈ ಎಚ್ಚರ ಕನಸುಗಳೆಲ್ಲವೂ ಇವನಿಂದಲೇ ಹುಟ್ಟಿ ತೋರ್ತಾ ಇರೋದು, ಇವನ ಒಳಗೆ ತೋರಿಕೆ ಅದು. ಆದ್ದರಿಂದ ಅವನು ಅಪೂರ್ವನು, ಅವನಿಗೆ ಹಿಂದಿಲ್ಲ. ಅನಂತರ ಅವನು ಯಾವುದನ್ನು ಹುಟ್ಟಿಸಿಲ್ಲ. ಈಗ ಎಚ್ಚರ ಕನಸುಗಳು ಅವನಿಂದ ಹುಟ್ಟಿದೆ ಅಂದರೂ ನಿಜವೇ ಅಲ್ಲ ಅದು. ಇಡೀ ಎಚ್ಚರ, ಇಡೀ ಕನಸು ಅನ್ನೋದು ನೋಡಿದಾಗ ನಿಜವಾಗಿ ಇದು ಇರುವಂಥ ವಸ್ತುನೇ ಅಲ್ಲ, ತೋರಿಕೆ, ಕಲ್ಪನೆ. ಆತ್ಮನನ್ನೇ ಆ ರೀತಿ ಕಲ್ಪನೆ ಮಾಡಿದ್ದು, ತಪ್ಪು ತಿಳ್ಕೊಂಡಿದ್ದು. ಅದರಿಂದ ಅವನು ಅನಂತರನು ಅಂದರೆ ಅವನಿಂದಲೂ ಯಾವುದೂ ಆಗಿಲ್ಲ. ಅಂತರಹ ಆ ರೀತಿಯನ್ನು ತಗೊಳ್ಬೋದು. ಒಳಗಿಲ್ಲದು ಅನ್ನೋ ಅರ್ಥ ತಗೋಬೋದು. ಇವನಿಗೆ ಅಂತರವಿಲ್ಲ, ಒಳಗೆ ಅನ್ನೋದಿಲ್ಲ, ಹಿಂದೆ ಅನ್ನೋದಿಲ್ಲ, ಅಬಾಹ್ಯ ಹೊರಗೆ ಅನ್ನೋದಿಲ್ಲ. ಯಾವುದಾದ್ರೂ ಒಳಗೆ ಹೊರಗೆ ತೋರಬೇಕು ಅಂದರೆ ದೇಶಕಾಲಗಳ ಒಳಗಿರುವಂಥದ್ದನ್ನು ಇಲ್ಲಿ ಒಳಗೆ ಹೊರಗೆ ಹಿಂದೆ ಮುಂದೆ ಅಕ್ಕ ಪಕ್ಕ ಅಂತ ದೇಶಕಾಲಗಳಲ್ಲಿ ಹೇಳಬಹುದು. ಆದರೆ ದೇಶಕಾಲಗಳನ್ನು ವ್ಯಾಪಿಸಿಕೊಂಡಿರುವ ಚೈತನ್ಯ, ಈಗಲೇ ಇಡೀ ಎಚ್ಚರವಾಗಿದ್ದೇನೆ ಅಂತ ಹೇಳಿ ಎಚ್ಚರವನ್ನು ವ್ಯಾಪಿಸಿಕೊಂಡಿರುವ ಚೈತನ್ಯ, ಅದಕ್ಕೆ ಒಳಗೆ ಹೊರಗೆ ಯಾವುದು? ಈ ಎಚ್ಚರ ನೀನು ಎಷ್ಟು ದೊಡ್ಡದಾಗಿ ನೋಡೋಕೆ ಹೋದ್ರೂ ಚೈತನ್ಯದಲ್ಲೇ ತೋರ್ತಾ ಇರೋದು. ಆ ಚೈತನ್ಯ ಸರ್ವವ್ಯಾಪಕ, ಆಕಾಶವನ್ನು ವ್ಯಾಪಿಸ್ಕೊಂಡಿದೆ.
ಆಕಾಶ ಅರ್ಥ ಆಗ್ತಾ ಇದೆ ಅಂದರೆ ಆಕಾಶ ಹೇಗಿದೆಯೋ ಹಾಗೆ ಅದನ್ನು ವ್ಯಾಪಿಸ್ಕೊಂಡಾಯಿತು. ಒಳಗೆ ಹೊರಗೆ ಏನು ಇರೋದೇ ಇಲ್ಲ. ಅಬಾಹ್ಯ ಹೊರಗಿಲ್ಲ, ಅನಪರಹ ಅಂದರೆ ಇನ್ನೊಬ್ಬನಿಲ್ಲ ಇವನಿಗೆ ಅಂತ. ನ ಅಪರಹ ಅನಪರಹ, ಇನ್ನೊಬ್ಬನು ಅನ್ನುವಾಗ ಇವನಿಂದ ಹುಟ್ಟಿರೋವಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಈ ಪ್ರಣವವು ಏನಾಗಿದೆ? ಅವ್ಯಯವಾದದ್ದು, ನಾಶರಹಿತವಾದಂತಹ ತತ್ವವೇ ಆಗಿದೆ. ಪರಾಪರೇ ಬ್ರಹ್ಮಣಿ ಪ್ರಣವ. ಪರಾಪರೇ ಬ್ರಹ್ಮಣಿ ಪ್ರಣವ. ಈ ಪ್ರಣವವು ಪರ ಮತ್ತು ಅಪರ ಬ್ರಹ್ಮಗಳಾಗಿದೆ. ಎರಡು ಬ್ರಹ್ಮ ಇದೆಯೋ ಅಂದರೆ ಅಲ್ಲ, ಒಂದನ್ನೇ ಎರಡಾಗಿ ನೋಡ್ತಾ ಇರೋದು. ಎರಡು ಇಲ್ಲ ಅಂತ ಹೇಳೋಕೊಟ್ಟು ಮತ್ತೆ ಇಲ್ಲಿ ಎರಡಿದೆ ಅಂತ ಹೇಳ್ತಾ ಇಲ್ಲ. ಪ್ರಣವವನ್ನು ನೀವು ಅಪರ ಬ್ರಹ್ಮವೂ ಆಗಿದೆ ಅಂತ ಹೇಳಿದ್ದರಿಂದ ಉಪಾಸನೆಯನ್ನಾದರೂ ಮಾಡಬಹುದು. ಉಪಾಸನೆಯನ್ನು ಪ್ರಣವವನ್ನು ಪ್ರತೀಕವಾಗಿ ಅಥವಾ ವಾಚ್ಯವಾಗಿ ಉಪಾಸನೆಗೆ ಇಟ್ಕೊಂಡಾಗ ಅದು ನನ್ನನ್ನು ಹಿರಣ್ಯ ಗರ್ಭಸ್ಥಾನದವರೆಗೂ ಕರ್ಕೊಂಡು ಹೋಗುತ್ತೆ. ಪ್ರಣವವನ್ನು ಪ್ರಕ್ರಿಯಾ ರೂಪದಲ್ಲಿ ಚಿಂತನೆ ಮಾಡಿದಾಗ ಪರಬ್ರಹ್ಮ ತತ್ವವನ್ನೇ ಅರ್ಥ ಮಾಡಿಸುತ್ತೆ. ಯಾಕೆಂದ್ರೆ ಪರಬ್ರಹ್ಮನೇ ಆಗಿದೆ. ಪರಮಾರ್ಥತಃ ಕ್ಷೀಣೇಷು ಮಾತ್ರಾಪಾದೇಷು ಪರ ಏವ ಆತ್ಮ ಬ್ರಹ್ಮ ಇತಿ ನ ಪೂರ್ವಂ ಕಾರಣಂ ಅಸ್ಯ ವಿದ್ಯತೆ ಇತಿ ಅಪೂರ್ವಃ. ಪರಮಾರ್ಥವಾಗಿ ಅಂದರೆ ನಿಜವಾಗಿ ಸ್ವರೂಪದಿಂದ ಈ ಮಾತ್ರಾಪಾದಗಳೆಲ್ಲವೂ ಕ್ಷೀಣವಾಯಿತು. ಪರಮಾರ್ಥ ಸ್ವರೂಪವನ್ನು ಅನುಭವದಿಂದ ಗುರುತಿಸ್ಕೊಂಡಾಗ ಪಾದಗಳಾದ ವಿಶ್ವತೇಜಸ ಪ್ರಾಜ್ಞರಾಗಲಿ, ಅಕಾರ ಉಕಾರ ಮಕಾರಗಳೆಂಬ ಮಾತ್ರಗಳಾಗಲಿ, ಅದು ಯಾವುದೂ ಈ ಪರಮಾರ್ಥ ತತ್ವಕ್ಕಿಂತ ಬೇರೆಯಾಗಿಲ್ಲ ಅನ್ನೋ ಅನುಭವವನ್ನು ಗುರುತಿಸಿದಾಗ ಅವೆಲ್ಲವೂ ಕ್ಷೀಣವಾಗಿ ಹೋಯ್ತು. ಒಂದು ಸಲಿಗೆ ಒಂದನ್ನು ಮಾತ್ರ ನಾವು ತಿಳ್ಕೊತೀವಿ. ಪರಮಾತ್ಮನೇ ಇದೆಲ್ಲವೂ ಅಂತ ತಿಳ್ಕೊಂಡ್ರೆ ಇನ್ನು ಪ್ರಪಂಚಾದಿಗಳ ತಿಳುವಳಿಕೆ ಇಲ್ಲ. ಪ್ರಪಂಚವನ್ನೇ ನೋಡ್ತಾ ಇದ್ರೆ ಪರಮಾತ್ಮ ತಿಳುವಳಿಕೆ ಇಲ್ಲ. ಈಗ ಪರಮಾತ್ಮನೇ ಇದೆಲ್ಲವೂ ನೋಡಿದಾಗ ಇದು ಇರುತ್ತೆ, ಪರಮಾತ್ಮನೂ ಆಗಿದೆ ಅಂತಲ್ಲ. ಇದು ಇಲ್ಲವೇ ಇಲ್ಲ. ಕ್ಷೀಣೇಶು ಮಾತ್ರ ಪಾದೇಶು, ಪ್ರಪಂಚವೆಲ್ಲವೂ ಆ ಪಾದಗಳಲ್ಲೂ ಮಾತ್ರಗಳಲ್ಲಿ ಸೇರೋಯ್ತು. ಅಕಾರ ಉಕಾರ ಮಾತ್ರಗಳಲ್ಲೂ ವಿಶ್ವತೈಜಸ ಪ್ರಾಜ್ಞರಲ್ಲೂ ಸೇರೋಯ್ತು ಅಂತಾದ್ರಿಂದ ಅವೆಲ್ಲವೂ ಕ್ಷೀಣವಾಗಲಾಗಿ ಪರಮಾತ್ಮನೊಬ್ಬನೇ, ಅದೇ ಬ್ರಹ್ಮವು, ಈ ಓಂಕಾರವು ಪರಮಾತ್ಮನೇ ಆಗಿದೆ, ನಮ್ಮ ಸ್ವರೂಪವೇ ಆಗಿದೆ, ಬ್ರಹ್ಮವೇ ಆಗಿದೆ ಅಂತ ತಿಳ್ಕೊಂಡ ಮೇಲೆ ಹಾಗೆ ತಿಳಿದು ಬರೋದ್ರಿಂದ ಆ ಬ್ರಹ್ಮವೇ ನಾನಾಗಿರುವಾಗ ನನಗೆ ನಾನು ಯಾವುದರಿಂದ ಹುಟ್ಟಿದ್ದೇನೆ, ಇದು ನನಗೆ ಕಾರಣವಾದದ್ದು ಅನ್ನೋದಿಲ್ಲ. ಇಲ್ಲ, ಪೂರ್ವವು ಕಾರಣವು ಈತನಿಗೆ ಇರುವುದಿಲ್ಲವಾದ್ದರಿಂದ ಇವನು ಈ ತತ್ವವು ಅಪೂರ್ವವಾದದ್ದು. ಒಂದು ಇದೆ, ಅದು ಹುಟ್ಟೇ ಇಲ್ಲ ಅನ್ನೋ ಶಬ್ದಕ್ಕೆ ಅರ್ಥನೇ ಆಗಲ್ಲ. ನಮಗೆ ನಮ್ಮ ಮನಸ್ಸಿಗೆ ನಾವು ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂದರೆ, ಯಾವುದಾದ್ರೂ ಎಲ್ಲಾದರೂ ಒಂದು ಇರಬೇಕು ಅಂದರೆ ಅದು ಹುಟ್ಟಿರಲೇಬೇಕು ಅನಿಸುತ್ತೆ. ಆದರೆ ಯಾವುದು ನಿಜವಾಗಿ ಹುಟ್ಟೋದಿಲ್ವೋ ಅದರಿಂದ ಎಲ್ಲವೂ ಹುಟ್ಟಬೇಕೇ ಹೊರತು ಎಲ್ಲವೂ ಹುಟ್ಟೋದೇ ಆಗಿದ್ದಿದ್ರೆ ಕಾರಣ ಅನ್ನೋದೇ ಹೊಂತಿರಲಿಲ್ಲ. ಈ ಪ್ರಪಂಚಕ್ಕೆ ಯಾವ ಕಾರಣವೂ ಹೊಂತಿರಲಿಲ್ಲ. ಎಲ್ಲವೂ ಹುಟ್ಟಿರೋದೇನೆ. ಅದೇ ಕಾರಣವಾಗತ್ತೆ. ಅದು ಒಂದು ಹುಟ್ಟಿರೋದು. ಅದು ಯಾವುದರಿಂದ ಹುಟ್ಟುತ್ತೋ ಅದು ಕಾರಣವಾಗತ್ತೆ. ಆದರೆ ಯಾವ ಜ್ಞಾನದಿಂದ ಎಲ್ಲವೂ ಹುಟ್ಟಿದೆ ಅಂತ ಅರ್ಥ ಮಾಡ್ಕೋತಾ ಇದ್ದಾನೋ ಆ ಜ್ಞಾನ ಮಾತ್ರ ಯಾವುದರಿಂದ ಹುಟ್ಟಿಲ್ಲಪ್ಪ. ಅದು ಹುಟ್ಟಿದ್ದಾಗಿದ್ದಿದ್ರೆ ಹೇಳಕ್ಕೂ ಆಗ್ತಿರ್ಲಿಲ್ಲ. ಹಾಗೆ ಎಲ್ಲವೂ ಹುಟ್ಟಿದೆ ಅನ್ನೋ ಶಬ್ದವನ್ನು ಉಪಯೋಗಿಸೋಕ್ಕೆ ಆಗಲ್ಲ. ಯಾಕೆ ಎಲ್ಲವನ್ನೂ ಸೇರಿಸಾಯ್ತು ಅದರಲ್ಲಿ. ಈ ಜ್ಞಾನವೂ ಹುಟ್ಟಿದ್ದಾಗಿದ್ದಿದ್ರೆ ಎಲ್ಲವನ್ನೂ ಶಬ್ದ ಸೇರ್ಸೋಕ್ಕೆ ಆಗ್ತಿರ್ಲಿಲ್ಲ. ಅದು ಹೊಂದೋದೂ ಇಲ್ಲ ಅನುಭವದಲ್ಲಿ. ಆದರೆ ಎಲ್ಲವೂ ಹುಟ್ಟಿದೆ, ಆಕಾಶವೂ ಹುಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದನ್ನು ಬೆಳಗುತ್ತಿರುವ ಜ್ಞಾನವಾದ ನಾನು ಹುಟ್ಟಿರಲ್ಲ. ಆ ಜ್ಞಾನ ಸ್ವರೂಪನೇ ನಾನು ಅಂತ. ಆದ್ದರಿಂದ ಆ ಬ್ರಹ್ಮವೇ ಆತ್ಮನೇ ನಾನಾದ್ದರಿಂದ ಅವನಿಗೆ ಅಂದರೆ ನಮ್ಮ ಸ್ವರೂಪಕ್ಕೆ ಪೂರ್ವವು ಕಾರಣವೂ ಇರುವುದಿಲ್ಲ. ಅದು ಆದ್ದರಿಂದ ಅದು ಅಪೂರ್ವ. ನಾಸ್ಯ ಅಂತರಂ ಭಿನ್ನಜಾತೀಯಕಂ ಭಿನ್ನಜಾತೀಯಂ ಕಿಂಚಿತ್ ವಿದ್ಯತೆ ಇತಿ ಅನಂತರಃ. ಮತ್ತೆ ಇದಕ್ಕೆ ತನಗಿಂತ ಭಿನ್ನ ಜಾತಿಯದಾದ, ಮತ್ತೊಂದು ಜಾತಿಯದಾದ, ತನಗಿಂತ ಬೇರೆಯದಾದಂತಹ ಇನ್ನೊಂದು ಇರುವುದಿಲ್ಲ ಅಂತಾಗಲಾಗಿ ಇದು ಅನಂತರವು. ಇಲ್ಲಿ ಒಳಗೆ ಅಂತ ಹೇಳುವಾಗ ಈಗ ದೇಹದ ಒಳಗೆ ಅಂತ ಯಾವುದನ್ನು ಹೇಳ್ತೀವಿ. ಹೀಗೆ ಹೇಳುವಾಗ ಇದು ಈ ಯಾವುದು
ಕೆಲವೊಂದು ವಸ್ತುಗಳನ್ನು ಹೇಳ್ತಾ ಇದೀವಲ್ಲ, ಈಗ ಇಲ್ಲಿರೋ ಒಳಗಿರುವ ಪಾರ್ಟ್ಸ್ಗಳು ಅದನ್ನು ಏನು ಪೂರ್ತಿ ಒಳಗೆ ಅಂತ ಹೇಳಲ್ಲ ನಾವು. ಈಗ ಮನಸ್ಸು ಅಂತ ಹೇಳ್ತೀಯ, ಆ ಮನಸ್ಸು ಅನ್ನೋದು ಈ ಹೊರಗಿನ ಇದಕ್ಕಿಂತ ಭಿನ್ನ ಜಾತಿಯದಾಗಿರಬೇಕು, ಆವಾಗ ಒಳಗೆ ಅಂತ ಹೇಳ್ಬೋದು. ನ ಅಂತರಹ, ಅಂತರಹ ಅನ್ನೋದು ಇನ್ನೊಂದು ಅರ್ಥವನ್ನು ಹೇಳುತ್ತೆ, ಆದರೆ ಒಳಗೇನೋ ಅರ್ಥವನ್ನು ಹೇಳುತ್ತೆ. ಹೇಗೆ ಹೇಳಿದ್ರು, ಈಗ ಈ ರೂಮಿನ ಒಳಗೆ ಅಂತ ಹೇಳುವಾಗ ಈ ಗೋಡೆ ಗೀಡೆ ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋ ಇನ್ಯಾವುದೋ ಒಂದನ್ನು ಒಳಗೆ ಅಂತ ಹೇಳ್ಬೇಕು ನೀನು. ರೂಮಿನ ಒಳಗೆ ಪೆನ್ನು ಇದೆ ಅಂದರೆ ಈ ಗೋಡೆ ಗಿಡೆಗೆ ಯಾವುದಕ್ಕೂ ಅಂಟ್ಕೊಂಡಿರಬಾರ್ದು, ಅದು ಭಿನ್ನ ಜಾತಿಯದಾಗಿರ್ಬೇಕು. ಇದಕ್ಕೆ ತಗೊಳ್ಕೊಂಡಿದ್ರೆ ರೂಮಿನ ಒಳಗೆ ಅನ್ನಕ್ಕೆ ಬರಲ್ಲ ಅಲ್ವಾ? ಹಾಗೆ ಅದಕ್ಕಿಂತ ಬೇರೆಯ ಜಾತಿಯದಾಗಿದ್ರೆ ಮಾತ್ರ ಅದನ್ನು ಅನಂತರ, ಅಂತರ, ಬೇರೆಯಾದದ್ದು, ಒಳಗಿರುವಂಥದ್ದು. ಒಳಗು ಅಂದ್ರೂ ಬೇರೆಯಾಗಿರೋದೇ ತಾನೆ. ಅವನಿಗೆ ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದಾದದ್ದು ಯಾವುದೂ ಇಲ್ಲವೇ ಇಲ್ಲವಾದ್ದರಿಂದ ಈತನು ಅನಂತರವು, ಒಳಗೂ ಇಲ್ಲದವನು ಅಂತ. ತಥಾ ಬಾಹ್ಯಂ ಅನ್ಯತ್ ನ ವಿದ್ಯತೆ ಇತಿ ಅಬಾಹ್ಯಃ. ತಥಾ ಬಾಹ್ಯಂ ಅನ್ಯತ್ ನ ವಿದ್ಯತೆ ಇತಿ ಅಬಾಹ್ಯಃ. ಹಾಗೆ ಹೊರಗಡೆನೂ ಯಾವುದೂ ಇಲ್ಲ. ಈಗ ಹೊರಗಡೆ ಇರಬೇಕು ಅಂತಾಗಲಿ ಒಳಗಡೆ ಇರಬೇಕು ಅಂತಾಗಲಿ, ಇದು ಒಳಗಡೆ ಇದೆ ಅದು ಹೊರಗಡೆ ಇದೆ ಅಂದರೆ ಅದು ಯಾವುದಕ್ಕೋ ಸೇರಿರಲ್ಲ, ಅದು ಅದಕ್ಕಿಂತ ಬೇರೆಯಾಗಿರಬೇಕು. ನನಗಿಂತ ಬೇರೆಯಾಗಿ ಅವನು ತೋರುವಾಗ ಅವನು ನನಗಿಂತ ಹೊರಗಡೆ ಇದ್ದಾನೆ ಅಂತ ಹೇಳ್ತೀನಿ. ನನಗಿಂತ ಬೇರೆಯಾಗಿ ಇನ್ಯಾವುದೋ ಒಳಗಡೆ ತೋರೋದನ್ನು ಇದು ಇದಕ್ಕಿಂತ ಒಳಗಿದೆ ಅಂತ ಹೇಳ್ತೀವಿ. ದೇಹವನ್ನೇ ಇಟ್ಕೊಂಡು ಒಳಗಿದೆ ಅಂತ ಯಾವುದನ್ನು ಹೇಳ್ತಾ ಇದೀವೋ ಇದೇ ಇದು ಅದಕ್ಕಿಲ್ಲ, ಒಳಗಿರೋದಕ್ಕಿಲ್ಲ. ಈ ಜಾತಿ ಅದಕ್ಕೆ ಬರಲ್ಲ, ಈ ಸಂಬಂಧ ಅದಕ್ಕೆ ಬರಲ್ಲ. ಅದರಿಂದ ಅದನ್ನು ಒಳಗಡೆ ಅಂತಲೂ ಹೇಳ್ಬೋದು, ಹೊರಗಡೆ ಅಂತಲೂ ಹೇಳ್ಬೋದು. ನೀವೇನು ಹೇಳೋದಾದರೂ ಒಂದು ಭೇದ ಅನ್ನೋ ತೋರಬೇಕು, ಭಿನ್ನ ಅನ್ನೋ ತೋರಬೇಕು. ಹಾಗೆ ಅದೇ ರೀತಿಯಾಗಿ ಇವನಿಗಿಂತ ಬೇರೆಯಾಗಿ ಇನ್ನೊಂದು ಅನ್ನೋದೇ ಇಲ್ಲವಾದ್ದರಿಂದ ಈತನು ಅಬಾಹ್ಯನು. ಅಪರಂ ಕಾರ್ಯಂ ಅಸ್ಯ ನ ವಿದ್ಯತೆ ಇತಿ ಅನಪರಃ. ಅಪರಂ ಕಾರ್ಯಂ ಅಸ್ಯ ನ ವಿದ್ಯತೆ ಇತಿ ಅನಪರಃ. ಅಪರ ಅಂದರೆ ಕಾರ್ಯ, ಹುಟ್ಟಿದ್ದು ಅಂತ. ಈತನಿಗಿಂತ ಬೇರೆಯಾದ ಯಾವುದು ಹುಟ್ಟು ಇಲ್ಲ. ಈತನಿಂದ ಹುಟ್ಟಿದೆ ಅಂತ ಆಗ್ಬಿಟ್ಟಿದ್ರೆ ಅದು ಬೇರೆ ಆಗಿರ್ತಿತ್ತು. ಮತ್ತೆ ಎಚ್ಚರ ಕನಸುಗಳು ತೋರಿಕೆ ನಮಗೆ ಅನುಭವದಲ್ಲಿದೆ. ಇಡೀ ಎಚ್ಚರ ಅಂತ ನೋಡಕ್ಕೆ ಹೋದಾಗ ಹುಟ್ಟಿದೆ ಅನ್ನೋ ಶಬ್ದವೇ ಅರ್ಥ ಆಗಲ್ಲ. ಎಚ್ಚರವನ್ನು ಸಂಪೂರ್ಣವಾಗಿ ಆಕಾಶ ಸಹಿತವಾಗಿ ನೋಡಿ ಅಂದರೆ ನೋಡ್ತಾನೆ ಇದ್ದೀವಿ, ಅದನ್ನು ಗುರುತಿಸಿಲ್ಲ. ಗುರುತಿಸಿದ ಕ್ಷಣದಲ್ಲಿ ಇಂತಹ ಎಚ್ಚರ ಯಾವುದಿಂದ ಹುಟ್ಟಿದೆ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಅದೊಂದು ತೋರಿಕೆ ಅಷ್ಟೇ. ಯಾಕೆ? ಒಂದು ವಸ್ತುವಾಗಿ ತೋರೋದೇ ಇಲ್ಲ. ಕನಸಂತೂ ಸ್ಪಷ್ಟ. ಹುಟ್ಟಿದೆಯೋ ಅಂದರೆ ನಾವೇ ಕನಸು ಅಂತ ನೋಡಿದಾಗ, ಇದಿಷ್ಟು ಕನಸು ಅಂತ ನೋಡಿದಾಗ ಹುಟ್ಟಿಲ್ಲ ಅಂತ ನಾವೇ ಹೇಳ್ತೀವಿ. ಆದ್ದರಿಂದ ಕಾರ್ಯವು, ಅಪರ ಎಂದರೆ ಕಾರ್ಯವು ಈತನಿಗೆ ಇಲ್ಲವಾದ್ದರಿಂದ ಇವನು ಅನಪರನು. ಸಬಾಹ್ಯಾಭ್ಯಂತರೋ ಹ್ಯಜಃ ಸೈಂಧವಘನವತ್ ಪ್ರಜ್ಞಾನಘನಃ ಇತ್ಯರ್ಥಃ. ಒಳಗೂ ಹೊರಗೂ ಇಲ್ಲದವನು ಮತ್ತೆ ಒಳಗೂ ಹೊರಗೂ ಹುಟ್ಟಿಲ್ಲದವನು. ಎಲ್ಲೆಲ್ಲಿ ಭೇದ ತೋರುತ್ತೋ ಅದು ಒಳಗೇನು ತೋರಲಿ ಹೊರಗೇನು ತೋರಲಿ ಅವೆಲ್ಲವೂ ಹುಟ್ಟಿದ್ದಾಗಿರೋದೇ ಆಗಿರಬೇಕು. ಆದರೆ ಆಕಾಶ ರೂಪವಾಗಿ ನೋಡಿದಾಗ ನಾವು ಒಳಗೆ ಹೊರಗೆ ಅನ್ನೋದೇ ತೋರಲ್ಲ. ಇನ್ನು ಹುಟ್ಟಿದ್ದೇನೋ ಶಬ್ದಕ್ಕೆ ಅರ್ಥ ಏನು? ಭೇದ ತೋರ್ದಾಗ ಇದು ಯಾವಾಗ ಹುಡ್ತು, ಹೇಗೆ ಹುಡ್ತು ಅನ್ನೋ ಶಬ್ದವೆಲ್ಲ ಬರುತ್ತೆ. ಆಕಾಶ ರೂಪನಾಗಿ ನಿಂತ್ಕೊಂಡಾಗ ಕಾಣೋದೇ ಇಲ್ಲ ಬೇರೆದು ಅಂತ ಆಗಲಾಗಿ ಆಗ ಒಳಗೋ ಹೊರಗೋ ಅನ್ನೋದು ಇಲ್ಲ, ಹುಟ್ಟಿದೆ ಅನ್ನೋ ಶಬ್ದಕ್ಕೂ ಅರ್ಥ ಇಲ್ಲ. ಆದ್ದರಿಂದ ಅವನು ಉಪ್ಪಿನ ಹರಳಿನಂತೆ ಪ್ರಜ್ಞಾನ ಘನನು, ಅರಿವಿನ ಗಟ್ಟಿ. ಉಪ್ಪಿನ ಹರಳಿನಂತೆ, ಉಪ್ಪಿನ ಯಾವ ಕಡೆ ನೆಕ್ ನೋಡಿದ್ರು ಉಪ್ಪೆ, ಒಳಗೂ ಉಪ್ಪೆ ಹೊರಗೂ ಉಪ್ಪೆ. ಒಳಗು ಅಂತ ಹೇಳ್ಬೋದಾ? ಉಪ್ಪಿನ ಒಂದು ದಪ್ಪದ ಇತ್ತರ್ತಾನೆ, ಕೊರಿತಾನೆ, ಆ ಒಳಗೂ ಉಪ್ಪು ಹೇಳ್ಬೋದು. ಆದರೆ ಒಳಗು ಅಂದ್ರೇನು, ಹೊರಗು ಅಂದ್ರೇನು, ಮೇಲೆ ಅಂದ್ರೇನು, ಕೆಳಗೆ ಅಂದ್ರೇನು ಎಲ್ಲ ಒಂದೇ ಅದರಲ್ಲಿ ಉಪ್ಪೆ. ಹಾಗೆ ಅರಿವಿನ ಸ್ವರೂಪನೇ ಈತನು, ಅರಿವಿನ ಗಟ್ಟಿ, ಅರಿವಿಗಿಂತ ಬೇರೆ ಏನೂ ಇಲ್ಲ. ಮತ್ತು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇ ತಪ್ಪು ಹೇಳೋದು. ಆತ್ಮನಿಗಿಂತ ಬೇರೆಯಾಗಿ, ಅರಿವಿಗಿಂತ ಬೇರೆಯಾಗಿ ಕಾಣಿಸ್ದೇ ಇದ್ರೂ ಕೂಡ ಯಾವುದನ್ನಾದರೂ ಒಂದನ್ನು ತಿಳ್ಕೋಬೇಕು ಅಂದರೆ ಅರಿವಿನಿಂದಲೇ ತಿಳ್ಕೋಬೇಕು, ಅರಿವಲ್ಲೇ ತಿಳ್ಕೋಬೇಕು. ಆದರೂ ಕೂಡ ಅದೊಂದು ವಸ್ತು ಅನ್ನೋ ಭಾವನೆ ಬರೆಸ್ತಾ ಇದೆ ಅಲ್ವಾ? ಪೆನ್ನು ವಸ್ತು ಅಲ್ವೇನ್ರಿ? ಗಟ್ಟಿಯಾಗಿ ಸಿಗ್ತಾ ಇದೆ ಕೈಗೆ ಅನ್ಸುತ್ತೆ, ಗಟ್ಟಿ ಅಂತ ಒಂದು ಜ್ಞಾನ.
ಜ್ಞಾನಕ್ಕಿಂತ ಬೇರೆ ಗಟ್ಟಿ ಅನ್ನೋದಿದೆಯೋ, ಜ್ಞಾನಕ್ಕಿಂತ ಬೇರೆ ಉದ್ದ ಅನ್ನೋದಿದೆಯೋ, ಅಗಲ ಅನ್ನೋದಿದೆಯೋ, ದಪ್ಪ ಅಂತಿದೆಯೋ, ಸಣ್ಣ, ಎಲ್ಲವೂ ಜ್ಞಾನವನ್ನೇ. ಆದರೂ ಒಂದು ವಸ್ತುವಾಗಿದೆ ಅನ್ಸುತ್ತಲ್ಲ, ಇದೇ ತಪ್ಪು ತಿಳುವಳಿಕೆ. ಅದು ಏನೋ ಮಧ್ಯದಲ್ಲಿ ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದು ಹೀಗೆ ಇರಬೇಕು, ಇದನ್ನ ಇಟ್ಕೊಂಡು ನೋಡುವಾಗ ಅದು ಹಾಗೇ ಇರಬೇಕು ಅನ್ಸುತ್ತೆ. ಆದರೆ ಕನಸಿನಲ್ಲಿ ಎಲ್ಲದನ್ನೂ ನೋಡ್ದ, ಉದ್ದ ಅಗಲ, ಮೇಲೆ ಕೆಳಗೆ, ಒಳಗೆ ಹೊರಗೆ, ಗಟ್ಟಿ ಮೃದು ಎಲ್ಲದನ್ನೂ ನೋಡ್ದ. ಯಾವ್ದಾದ್ರು ಸತ್ಯವ? ಜ್ಞಾನಕ್ಕಿಂತ ಬೇರೆಯಾಗಿ ಏನೂ ಇಲ್ಲವೇ ಇಲ್ಲ ಅಂತ ನಾವೇ ಅನುಭವಿಸಿದ್ದೀವಿ. ಅದರಿಂದ ಆತ್ಮನು ಜ್ಞಾನ ಸ್ವರೂಪನು ಅರಿವಿನ ಗಟ್ಟಿಯಾಗಿದ್ದಾನೆ. ಅರಿವಿಗಿಂತ ಬೇರೆ ಏನೂ ಇಲ್ಲ. ಸರ್ವಸ್ಯ ಪ್ರಣವೋ ಹ್ಯಾದಿಃ ಸರ್ವಸ್ಯ ಪ್ರಣವೋ ಹ್ಯಾದಿಃ ಮಧ್ಯಮಂತಸ್ತಥೈವ ಚ ಮಧ್ಯಮಂತಸ್ತಥೈವ ಚ ಏವಂ ಹಿ ಪ್ರಣವಂ ಜ್ಞಾತ್ವಾ ಏವಂ ಹಿ ಪ್ರಣವಂ ಜ್ಞಾತ್ವಾ ವ್ಯಶ್ನುತೆ ತದನಂತರಂ ವಿಷ್ಣುತೆ ತದನಂತರಂ ಸರ್ವಸ್ಯ ಪ್ರಣವಃ ಹಿ ಆದಿಃ ಆದಿಃ ಮಧ್ಯಂ ಮಧ್ಯಂ ಅಂತಃ ಅಂತಃ ತಥಾ ಏವ ಚ ಚ ಏವಂ ಹಿ ಪ್ರಣವಂ ಜ್ಞಾತ್ವಾ ವ್ಯಶ್ನುತೆ ವಿಷ್ಣುತೆ ತದನಂತರಂ ತದನಂತರಂ ಆತ್ಮನೇ ಎಲ್ಲವೂ, ಪ್ರಣವವೇ ಎಲ್ಲವೂ ಅಂತ. ಆದ್ದರಿಂದ ಹೇಳಿದ ಪ್ರಕ್ರಿಯೆಯಲ್ಲಿ ಆದ್ದರಿಂದ ಅಂದರೆ ನೀವ್ಯಾಕೆ ಆದ್ದರಿಂದ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಅನ್ಬೇಡಿ. ನೀವು ಇಟ್ಕೊಂಡ್ಬಿಟ್ಟು ಎಲ್ಲವೂ ಬೇರೆಯವರೆಲ್ಲ ನಮ್ಮ ಮೇಲೆ ಅದೇ ಆಕ್ಷೇಪಣೆ ಮಾಡೋದು. ಎಲ್ಲವೂ ಆತ್ಮ ನೀವು ಇಟ್ಕೊಂಡ್ಬಿಟ್ರೆ ಆಗತ್ತೇನ್ರಿ? ನಾವು ಇಟ್ಕೊಂಡಿರೋದಲ್ಲ, ಅದು ಇರೋದು ಹಾಗೆ. ಎಲ್ಲವೂ ಪಂಚಭೂತವೇ ಅಂತ ಇಟ್ಕೊಂಡ್ಬಿಟ್ರೆ ಆಗತ್ತೇನ್ರಿ ಅಂದರೆ ಪಂಚಭೂತವೇ ತಾನೆ. ಎಲ್ಲವೂ ಭೂಮಿನೇ ವಿಕಾರ ಅಂತ ಇಟ್ಕೊಂಡ್ಬಿಟ್ರೆ ಆಗತ್ತೆ ಅಂದರೆ ಭೂಮಿ ವಿಕಾರವೇ ತಾನೆ. ನೀನು ಸೇರ್ಸಕ್ಕೆ ಬರ್ತಾ ಇಲ್ಲ. ಒಂದಾಗಿ ನೋಡಕ್ ಹೋದ್ರೆ ಎಲ್ಲವೂ ಒಂದಾಗೆ ಕಾಣುತ್ತೆ. ಇಡೀ ಭೂಮಿಯಲ್ಲಿ ಇಷ್ಟೊಂದು ವಿಕಾರಗಳು ತೋರ್ತಾ ಇದೆ, ಜಡ ಚೈತನ್ಯ ಹಾಗೆ ಹೀಗೆ, ಒಳ್ಳೇದು ಕೆಟ್ಟದ್ದು ಇಷ್ಟು ತೋರ್ತಾ ಇದೆ. ಎಲ್ಲವೂ ಭೂಮಿನೇ ಅನ್ನೋ ತಿಳುವಳಿಕೆಯಲ್ಲೆಲ್ಲ ಒಂದಾಗ್ತಾ ಇಲ್ವಾ? ಭೂಮಿಗಿಂತ ಬೇರೆ ಏನೂ ಇಲ್ಲ ಅಂದರೆ ಹೌದು ಸತ್ಯ. ಪಂಚಭೂತಗಳಿಗಿಂತ ಬೇರೆಯಾಗಿ ಯಾವ ಲೋಕಗಳೂ ಇಲ್ಲ, ಹೌದು ಸತ್ಯ. ನೋಡಕ್ ಬರಬೇಕು. ಅದೇನು ಹೊಸ ವಿಷಯ ತುರುಕ್ತಾನೂ ಇಲ್ಲ, ಇರೋ ವಿಷಯ ಗುರುತಿಸ್ತಾ ಇರೋದು, ನಮಗೆ ಗೊತ್ತಿಲ್ಲದೆ ಇರೋದನ್ನು ಹಿಂಟ್ ಕೊಡ್ತಾ ಇರೋದು ಅಷ್ಟೇ. ಎಲ್ಲವೂ ಪ್ರಣವವೇ ಅಂತ. ಆದ್ದರಿಂದ ಹಿ ಅಂದರೆ ಅಲ್ಲವೇ ಅಂತ. ಆದ್ದರಿಂದ ಆದಿ ಮಧ್ಯ ಅಂತ ಅನ್ನೋದೆಲ್ಲವೂ ಅದೇನೆ. ನೀವು ದೇಶದಲ್ಲಿ ಕಾಲದಲ್ಲಿ ಆದಿ ಮಧ್ಯ ಅಂತ ನೋಡ್ತೀವಿ, ಹಾಗೆ ತಾನೆ ನೋಡೋದು. ದೇಶ ಕಾಲಗಳನ್ನ ಇಟ್ಕೊಂಡು ತಾನೇ ನೋಡಬೇಕು. ದೇಶ ಕಾಲಗಳಲ್ಲಿ ಹಿಂದೆ ಮುಂದೆ ಅಂತ ನೋಡ್ಬೋದು. ದೇಶವನ್ನು ಇಲ್ಲಿದ್ದಾಗ ಇದು ಹಿಂದೆ ಇದು ಮುಂದೆ ಅಂತ ದೇಶದಲ್ಲಿ ನೋಡ್ತೀನಿ. ಕಾಲದಲ್ಲಿ ನಾನು ಇವಾಗ ಇದ್ದೀನಿ, ನಿನ್ನೆ ಅನ್ನೋದು ಹಿಂದೆ, ನಾಳೆ ಅನ್ನೋದು ಮುಂದೆ ಅಂತಾನೆ. ನಾಳೆ ಅನ್ನೋದೇನು ವಸ್ತುನ? ನಾಳೆ ನಾಡಿದ್ದು ಬಂದಾಗ ಮುಂದಿನ ವರ್ಷ ಇದನ್ನು ಮಾಡ್ಕೊಡ್ತೀನಿ ಅಂತಾನೆ. ಮುಂದಿನ ವರ್ಷ ಅಥವಾ ನಾಳೆ ಅಂತಲೇ ಇಟ್ಕೊಳ್ಳಿ. ನಾಳೆ ಅನ್ನೋದು ಒಂದು ವಸ್ತುನ, ಒಂದು ಕಾನ್ಸೆಪ್ಟ, ಒಂದು ಕಲ್ಪನೆ. ಮನುಷ್ಯ ತಾನು ಒಂದು ವಸ್ತು ಅಂತ ತನ್ನನ್ನು ತಾನು ಅನ್ಕೊಂಡ್ಬಿಟ್ಟಿರೋದ್ರಿಂದ ಪ್ರತಿಯೊಂದನ್ನು ಅದೇ ರೂಪದಲ್ಲಿ ನೋಡೋಕೆ ಇಷ್ಟಪಡ್ತಾನೆ. ಪ್ರತಿಯೊಂದನ್ನು. ಅವನಿಗೆ ದೇಶ ಅಂದ್ರು ಇಲ್ಲಿಂದ ಮುಂದಕ್ಕೆ ಪೂರ್ವ ಅಂತಾನೆ. ಈಗ ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಮುಂದಕ್ಕೆ ಪೂರ್ವ ಅಂತಾನೆ. ಇಲ್ಲಿ ಆ ಕಡೆಗೆ ಹೋದಾಗ ಅಲ್ಲಿಂದ ಮುಂದಕ್ಕೆ ಪೂರ್ವ ಅಂತಾನೆ. ನೀನು ಎಷ್ಟಾದ್ರೂ ಹಿಂದಕ್ಕೆ ಹೋಗೋ ಅಲ್ಲಿಂದ ಮುಂದಕ್ಕೆ ಪೂರ್ವ ಅಂತಾನೆ. ಯಾಕೆ? ಕಟ್ ಮಾಡಿ ತಳ್ತಾನೆ ಅದನ್ನು. ಅದೇನೋ ದೇಶವನ್ನೇ ಬೇಗ ಮಾಡಿ. ಇದು ಪೂರ್ವ ಅಂದರೆ ಎಲ್ಲಿವರೆಗೆ ಅಂದರೆ ಇಲ್ಲಿ ದಕ್ಷಿಣ ಅಂತಾನೆ. ಯಾವ ದಕ್ಷಿಣ? ದೇಶವನ್ನು ಎಲ್ಲಿವರೆಗೆ ಕಟ್ ಮಾಡಿದೀಯ ನೀನು ಅಂದ್ರೆ ಮಾಡ್ತಾನೆ ಬುದ್ಧಿ. ಇವನು ತನ್ನನ್ನು ತಾನು ಪರಿಚ್ಛಿನ್ನವಾಗಿ ನೋಡ್ತಾ ಇರೋದ್ರಿಂದ ಎಲ್ಲವನ್ನೂ ತುಂಡು ಮಾಡಿ ನೋಡೋದೇ ಅವನಿಗೆ ಬಂದಿರೋದು. ಅದೇ ತಪ್ಪು ತಿಳುವಳಿಕೆ. ಇದನ್ನೇ ಅಧ್ಯಾಸ ಅನ್ನೋದವರು. ದೇಹೇಂದ್ರಿಯಗಳನ್ನೇ ನಾನು ತಂದ್ಕೊಂಡ್ಬಿಟ್ಟಿರೋದ್ರಿಂದ ಅದಕ್ಕೆ ತಕ್ಕಂತೆಯೇ ಎಲ್ಲವನ್ನೂ ನೋಡ್ತಾನೆ. ತಾನು ಒಂದು ವಸ್ತು ಅಂದ್ಕೊಂಡಿದ್ದಾನೆ, ಎಲ್ಲವೂ ವಸ್ತುವಾಗಿ ನೋಡ್ತಾನೆ. ಕಾಲ ಅಂದರೆ ಏನೇ, ನೆನ್ನೆ ಹೋಗಾಯ್ತು ಬಿಡ್ರಿ ಅಂತಾನೆ. ನೆನ್ನೆ ಹೋಗಾಯ್ತು ಎಲ್ಲಿಗೆ ಹೋಯ್ತು? ನೆನ್ನೆ ಅಂದರೆ ಏನು? ನೆನ್ನೆ ಅನ್ನೋದು ಎಷ್ಟು ಅಲ್ವಾ? ಗೊತ್ತಿಲ್ಲ. ಅನಂತವಾದ ಕಾಲ ಪ್ರವಾಹ ಅಂತ ಇಟ್ಕೊಳ್ಳೋದಾದ್ರೂ ಕಾಲ ಪ್ರವಾಹದಲ್ಲಿ ನೆನ್ನೆ ಮೊನ್ನೆ ಯಾವುದು? ಇವು ನನ್ಗೆ ಇಟ್ಕೊಂಡಾಗ ಹೇಳ್ತೀನಿ ಅಂತ. ಇಟ್ಕೊಂಡೇ ಹೇಳ್ಬೇಕು ನೀನು. ನನ್ನನ್ನು ನಾನು ಒಂದಾಗಿ ನೋಡಿಕೊಂಡು ಅದನ್ನು ಇಟ್ಕೊಂಡು ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ನೋಡಬೇಕು. ಆದರೆ ಇದೆಲ್ಲವೂ
ಈಗ ಆಕಾಶದ ದೃಷ್ಟಿಯಲ್ಲಿ ನೋಡ್ಬಿಡೋಣ. ಈಗಲೇ ಆಕಾಶವಾಗಿ ನೆಲೆ ನಿಂತವನಿಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಯಾವುದು? ಆಕಾಶ ರೂಪದಲ್ಲಿರೋನಿಗೆ ನೆನ್ನೆ ಮೊನ್ನೆ ಯಾವುದು? ಇಲ್ಲ, ಒಂದಲ್ಲ ಅಲ್ವೇ? ಆಕಾಶವಂದ್ರೆ ಮುಟ್ಟಕ್ಕೆ ಬರಲ್ಲ, ಮೋಸಕ್ಕೆ ಬರಲ್ಲ, ತುದಿ ಮೊದಲಿಲ್ಲ ತಾನೆ. ಅದನ್ನು ಆ ರೂಪದಲ್ಲಿ ಉಳ್ಕೊ. ಈಗ ಮನಸ್ಸನ್ನು ಆಕಾಶ ರೂಪವಾಗಿ ಮಾಡ್ಕೊ. ಆಕಾಶವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೋದಂಥ ಮನಸ್ಸು ಆಕಾಶ ರೂಪವಾಗತ್ತೆ. ಆಗ ನೆನ್ನೆ ಮೊನ್ನೆ ಅಂತ ಹೇಳಿ ನೋಡೋಣ ಒಪ್ಕೊಳ್ಳಲ್ಲ ಮನಸ್ಸು. ಅದಕ್ಕೆ ಹೊಂದಲ್ಲ, ಅದು ಹಿಂದೆ ಮುಂದೆ ಅನ್ನೋದೆಲ್ಲ ಹೊಂದಲ್ಲ ಆಕಾಶಕ್ಕೆ. ಅಂದರೆ ಯಾವುದೋ ಒಂದು ಆದಾಗ ಅಲ್ಲಿ ಬರುತ್ತೆಲ್ಲ. ಎಲ್ಲವೂ ಪ್ರಣವವೇ ಅಂತ. ಆದ್ದರಿಂದ ಆದಿಯೋ ಮಧ್ಯವೋ ಅಂತವೋ ನೀನು ಏನಾದರೂ ಹೇಳ, ವಸ್ತುಗಳು ಜಡವಾದದ್ದು ಚೈತನ್ಯವಾದದ್ದು ಒಳ್ಳೆಯದು ಕೆಟ್ಟದ್ದು ಏನಾದರೂ ಹೇಳು, ಎಲ್ಲವೂ ಈ ಪ್ರಣವವೇ, ಆತ್ಮನೇ. ಈ ರೀತಿಯಾಗಿ ಎಲ್ಲವೂ ಪ್ರಣವವೇ ಆಗಿದೆ, ಆತ್ಮನೇ ಆಗಿದೆ ಅಂತ ತಿಳ್ಕೊಂಡ್ರೆ ಅವನು ಪ್ರಣವವನ್ನೇ ಹೊಂದುತ್ತಾನೆ, ಆತ್ಮನನ್ನೇ ಹೊಂದುತ್ತಾನೆ. ಬೆಳಗ್ಗೆ ಪಡ್ತಲೂ ಆಚಾರ್ಯರು ಬರೆದ್ರು, ಯಾವುದನ್ನೋ ತಿಳ್ಕೊಳ್ಳೋದ್ರಿಂದ ಇನ್ಯಾವುದನ್ನೋ ಹೊಂದ್ಬಿಡಲ್ಲ ನಾನು. ನಹಿ ಅನ್ಯಸ್ಯ ದರ್ಶನೇನ ಅನ್ಯಸ್ಯ ಪ್ರಾಪ್ತಿರ್ಭವೇತ್. ಒಂದನ್ನು ತಿಳಿದುಕೊಂಡರೆ ಇನ್ನೊಂದೇನಾಗಲ್ಲ. ಆ ಪ್ರಣವವು ಆತ್ಮವಾಗಿದೆ, ಎಲ್ಲವೂ ಆಗಿದೆ ಅಂತ ತಿಳ್ಕೊಂಡ್ರೆ ನಾನು ಆತ್ಮರೂಪವನ್ನೇ ಹೊಂದ್ತೀನಿ. ಈಗ ನಾವು ಅದಕ್ಕೆ ಏನೇನು ಹೊಂದುತ್ತಾ ಇದ್ದೀವೋ ಅವೆಲ್ಲವೂ ನಾವು ಆ ಚಿಂತನೆ ಮಾಡಿದ್ದೀವಿ. ಹಾಗೆ ನಾವು ಏನಾದರೂ ಪಡ್ಕೊಂಡಿರ್ಬೋದು ಇದುವರೆಗೆ, ರೋಗ ರುಜಿನಾದಿಗಳಾಗಿರ್ಬೋದು, ಒಳ್ಳೆಯದು ಆಗಿರ್ಬೋದು, ಅದು ಏನಾದರೂ ಆಗ್ಬೋದು. ನಾವು ಆ ರೀತಿಯಾದ ಜ್ಞಾನದಲ್ಲಿ ಕೂಡಿಕೊಂಡೆವೋ ಅದನ್ನು ಪಡ್ಕೊಂಡಿದ್ದೀವಿ. ಈಗ ಈ ರೀತಿಯಾದ ಜ್ಞಾನದಲ್ಲಿ ಕೂಡ್ಕೊಂಡ್ರೆ ಅದನ್ನು ಪಡ್ಕೋತೀಯ. ಅದಕ್ಕೆ ಎಲ್ಲ ಮಹಾತ್ಮರು ಹೇಳಿದ್ದಾರೆ, ಪರಮಹಂಸರು ಹೇಳಿದ್ದಾರೆ, ನಾನು ಪಾಪಿ 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 ಅಂದರೆ ಪಾಪಿನೇ ಆಗ್ತಾನೆ, ನಾನು ಯಾವಾಗಲೂ ಮುಕ್ತನಾಗಿದ್ದೇನೆ ಅಂದರೆ ಮುಕ್ತನೇ ಆಗುತ್ತಾನೆ ಅಂತ. ನಾನು ಬದ್ಧ ಅಂತ ಚಿಂತನೆ ಮಾಡೋನು ಬದ್ಧನೇ ಆಗ್ತಾನೆ, ನಾನು ಮುಕ್ತನಾಗಿದ್ದೇನೆ, ಸರ್ವವ್ಯಾಪಕನಾದ ಪರಮಾತ್ಮನೇ ಆಗಿದ್ದೀನಿ. ಇದನ್ನು ಮತ್ತೆ ಮತ್ತೆ ಮನಸ್ಸಿಗೆ ಮೊದಲು ಭಾವನೆ ಅಂತ ಅನ್ಸುತ್ತೆ ನಮಗೆ. ಹಾಗೆ ಅನಿಸಿದ್ರೂ ಕೂಡ ಹಾಗೆ ಮುಂದುವರಿತಾ ಇದ್ರೇನೆ ಅದರಿಂದಲೇ ಅವನಿಗೆ ಆ ತತ್ವದ ಚಿಂತನೆಗೆ ಹಚ್ಕೊಂಡ್ಬಿಡುತ್ತೆ. ಹೋಗಿ ಚಿಂತನೆ ಯಾವುದು ಅನ್ನೋದೇ ಭಾರಿ ಮುಖ್ಯ. ಈಗ ಈ ವಸ್ತುಗಳ ಚಿಂತನೆಯು ಮೊದಲು ಬರೀ ಮನಸ್ಸಿನಲ್ಲೇ ಉಳ್ಕೊಂಡಾಗ ನಾವು ಬರೀ ಭಾವನೆ ಅಂತಲೇ ಹೇಳ್ತೀವಿ ಅಲ್ವಾ. ಈಗ ಪೆನ್ನು ಅನ್ನೋದನ್ನ ಈಗ ಇಲ್ಲಿ ಏನೂ ತೊಗೊಂಡಿಲ್ಲ, ನಾನು ಮನಸ್ಸಿನಲ್ಲಿ ಒಂದು ಹೂ ಅಂತ ಕಲ್ಪನೆ ಇದು ಮಾಡಿದರೆ ಅದೊಂದು ಭಾವನೆ ಅಂತೀಯ. ಆದರೆ ಅದನ್ನೇ ನೀವು ವಸ್ತುವಾಗೂ ನೋಡ್ತೀಯ. ನಿನ್ನ ಭಾವನೆಗೆ ತಕ್ಕಂತೆ ನೀನು ವಸ್ತು ನೋಡೋಕೆ ಬರುತ್ತೆ ನಿನಗೆ. ಹಾಗೆ ಯಾವ ರೀತಿಯಾದ ಭಾವನೆಗಳನ್ನು ನೇಡಿಸ್ಕೊತೀಯೋ ಹಾಗೆ ವಸ್ತು ನೋಡ್ತೀಯ. ಇನ್ನು ತಿಳ್ಕೊಳ್ಳೋದಾದರೆ ತಿಳುವಳಿಕೆ ಪ್ರಧಾನವಾಗಿಯೋ ಯಾವುದನ್ನು ನೀನು ತಿಳ್ಕೊತೀಯೋ ಅದೇ ನಿನಗೆ ಇರೋದನ್ನು ತಿಳ್ಕೊತೀಯ. ನೀನು ಮನಸ್ಸಲ್ಲಿ ತಿಳ್ಕೊಳ್ಳೋದೇ ಹೊರಗಡೆ ಇರುತ್ತೆ, ಎರಡೂ ಒಂದೇ ಅದು. ಆದರೆ ನಾವು ಎಷ್ಟೋ ಕಲ್ಪನೆ ಮಾಡ್ತೀವಲ್ಲ, ಅದೆಲ್ಲ ಇರೋದೇ ಇಲ್ವಲ್ಲ ಅಂತ ನೀವು ಅನ್ಬೋದು. ನಿಮ್ಮ ಮನಸ್ಸಿಗೆ ಅದು ಬಂದಿದ್ರೆ ಯಾವಾಗಲೂ ನೋಡದೇ ಇರೋದನ್ನೇ ಬಂದಿಲ್ಲ ಅದು, ಅಥವಾ ಮುಂದೆ ಯಾವಾಗಲೂ ಬರೋಲ್ಲ ಅಂತಲೂ ಅಲ್ಲ. ಅದು ಮನಸ್ಸಿಗೆ ಒಂದು ಇದು ಇವತ್ತಿನ ಟೆಕ್ನಾಲಜಿಗೂ ಭಾರಿ ಉಪಯೋಗಕರವಾದದ್ದು. ಎಲ್ಲರೂ ಅದೇ ಹೇಳೋದು, ಮನುಷ್ಯನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಂತು ಅಂದರೆ ಸಾಕಾರಗೊಂಡೇಗೊಳ್ಳುತ್ತೆ ಅಂತ. ಯಾಕೆ ಅಂದರೆ ಅದು ಹಿಂದೆ ಯಾವತ್ತೋ ಅನುಭವಿಸಿದ್ದನ್ನೇ ಈಗ ಬರ್ತಾ ಇರೋದು. ಅದು ಅನಂತ ಕಾಲದಲ್ಲಿ ಅದು ಎಷ್ಟು ಕೋಟಿ ಸಲ ಹುಟ್ಟಾಗಿದೆಯೋ, ನಾವು ಎಷ್ಟು ಜನ್ಮ ತಗೊಂಡಾಗಿದೆಯೋ, ಎಷ್ಟೆಷ್ಟು ಸಲ ಉತ್ತಮವಾದ ನಾಗರಿಕತೆ ಅನ್ನೋದನ್ನು ಅನುಭವಿಸಿ ಬಂದಾಗಿದೆಯೋ, ಅದಕ್ಕೆ ಆ ರೀತಿಯಾದೊಂದು ಚಿಂತನೆ ಬರುತ್ತೆ. ಅದಕ್ಕೆ ತಕ್ಕನಾಗ ಒಂದು ಈಗ ತಯಾರು ಮಾಡ್ಕೊತಾನೆ. ನಾವು ಹೊಸ್ದಾಗಿ ಕಂಡುಹಿಡಿದ್ವಿ ಅನ್ಸುತ್ತೆ ಅದು. ಅದು ಪರಿಚ್ಛಿನ್ನ ಬುದ್ಧಿ, ಯಾವುದೂ ಹೊಸ್ದಾಗಿ ಬಂದಿಲ್ಲ. ಆದಿಮಧ್ಯಾಂತಾಃ ಉತ್ಪತ್ತಿ ಸ್ಥಿತಿ ಪ್ರಳಯಾಃ ಸರ್ವಸ್ಯ ಪ್ರಣವಃ ಏವ. ಆದಿ ಮಧ್ಯ ಅಂತ ಅಂದರೆ ಉತ್ಪತ್ತಿ ಸ್ಥಿತಿ ಪ್ರಳಯ ಇವೆಲ್ಲವೂ ಕೂಡ ಪ್ರಣವವೇ ಆಗಿದೆ. ಸರ್ವಸ್ಯ ಆದಿ ಮಧ್ಯ ಅಂತ, ಎಲ್ಲದರ ಆದಿಯೋ ಎಲ್ಲದರ ಮಧ್ಯವೋ ಎಲ್ಲದರ ಅಂತವೋ ಅಂದರೆ ಎಲ್ಲದರ ಉತ್ಪತ್ತಿ ಸ್ಥಿತಿ ಪ್ರಳಯ ಎಲ್ಲವೋ ಪ್ರಣವವೇ. ಅಂದರೆ ಅದರ ತಿರುಳು ಸಾರ ಅದನ್ನೇ ನೀವು ಹಾಗೆ ಹೇಳ್ತಾ ಇರೋದು ಅಲ್ವೇ. ಪ್ರಣವವನ್ನೇ ನೀವು ವಸ್ತುವಾಗಿ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ನೋಡ್ತಾ ಇದ್ದೀರಿ. ಅದನ್ನೇ ಬರೀತಾರೆ. ಮಾಯಾ ಹಸ್ತಿ ರಜ್ಜು ಸರ್ಪ ಮೃಗತೃಷ್ಣಿಕಾ ಸ್ವಪ್ನಾದಿವತ್ ಉತ್ಪದ್ಯಮಾನಸ್ಯ ವಿಯದಾದಿ ಪ್ರಪಂಚಸ್ಯ ಯಥಾ ಮಾಯಾವ್ಯಾದಯಃ
ಮಾಯೆಯಿಂದ ತೋರಿದ ಒಂದು ಆನೆ ನೋಡಿ, ಆನೆಯನ್ನು ತಯಾರು ಮಾಡಿಬಿಡ್ತಿದ್ರಂತೆ ಮಾಯೆಯಲ್ಲಿ, ಇಂದ್ರಜಾಲ. ಹೀಗಂದ್ರೆ ಪಾರಿವಾಳ ಬರ್ತಾರೆ, ನೋಡಿದ್ದೀರಾ? ನಾನು ನೋಡಿಲ್ಲ, ಆನೆ ನೋಡಿಲ್ಲ, ಪಾರಿವಾಳ ಎಲ್ಲ ನೋಡಿದ್ದೀನಿ. ಆನೆಯನ್ನೇ ಮಾಡಿಬಿಡ್ತಿದ್ರು ಅಲ್ಲಿಗೆ. ನೋಡಿ ಎಷ್ಟು ಬುದ್ಧಿ. ತಪ್ಪು ತಿಳುವಳಿಕೆಯಿಂದ ಪಾರಿವಾಳ ತೋರಿದ್ರೇನೋ ಆನೆ ತೋರಿದ್ರೇನೋ ತಪ್ಪು ತಿಳುವಳಿಕೆ ತಾನೆ. ಏನೋ ಆನೆನೇ ಮಾಡ್ಬಿಡ್ತಾರ, ದೊಡ್ಡದು ಅನ್ಸುತ್ತಲ್ಲ ಅದನ್ನ ಮಾಯೆಯಿಂದ ಮಾಡಕ. ಅಯ್ಯೋ, ದೊಡ್ಡದು ಚಿಕ್ಕದು ಎರಡೂ ಕಲ್ಪನೆನೇ. ಅಷ್ಟು ದೊಡ್ಡದಾದ ಪ್ರಪಂಚ ಕನಸಿನಲ್ಲಿ ತೋರ್ಲಿಲ್ವೇ? ಮಾಯೆ ಅಲ್ವೇ? ತಪ್ಪು ತಿಳುವಳಿಕೆ ಅಲ್ವೇ? ನೀ ತಪ್ಪು ತಿಳುವಳಿಕೆ ಆದಾಗ ದೊಡ್ಡ ತೋರಿದ್ರು ತಪ್ಪು ತಿಳುವಳಿಕೆನೆ, ಚಿಕ್ಕ ತೋರಿದ್ರು ತಪ್ಪು ತಿಳುವಳಿಕೆನೆ ಆಗಲಿ. ಮಾಯಾಹಸ್ತಿ ಅಂದರೆ ತಪ್ಪು, ಇಂದ್ರಜಾಲನಿಂದ ತೋರುವ ಆನೆ, ಹಗ್ಗದಲ್ಲಿ ತೋರುವ ಹಾವು, ಬಿಸಿಲು ಕುದುರೆಯಲ್ಲಿ ತೋರುವ ನೀರು, ಮರಳುಗಾಡಿನಲ್ಲಿ ತೋರುವ ನೀರು, ಸ್ವಪ್ನದಲ್ಲೂ ಇಲ್ಲದೇ ಇರೋದನ್ನೇ ನೋಡಿತು. ಇವೇ ಮೊದಲಾದವುಗಳಂತೆ ಉತ್ಪತ್ತಿಯಾಗುತ್ತಿರುವ ಆಕಾಶವೇ ಮೊದಲಾದ ಪ್ರಪಂಚ. ಅದೆಲ್ಲಾದರೂ ತೋರಲಿ, ಸ್ವಪ್ನ ಹೇಗೋ ಇದು ಹಾಗೇನೆ. ಇಲ್ಲಿ ಉತ್ಪತ್ತಿಯಾಗುತ್ತಿರುವ ಪ್ರಪಂಚವೆಲ್ಲಕ್ಕೂ ಅಲ್ಲಿ ಹೇಗೆ ಮಾಯಾವಿಯೇ ಮೊದಲಾದವರು. ಮಾಯೆಯ ಆನೆಗೆ ಮಾಯಾವಿ ಆಧಾರ, ರಜ್ಜು ಸರ್ಪಕ್ಕೆ ರಜ್ಜು ಆಧಾರ, ಹಗ್ಗ ಆಧಾರ, ಮೃಗತೃಷ್ಣಿಕ ನೀರಿಗೆ, ಬಿಸಿಲು ಕುದುರೆಯ ನೀರಿಗೆ ಮರಳು ಆಧಾರ, ಸ್ವಪ್ನದಲ್ಲಿ ತೋರುವ ಪ್ರಪಂಚಕ್ಕೆ ಸ್ವಪ್ನವೇ ಆಧಾರ, ಅಂದರೆ ಸ್ವಪ್ನವನ್ನು ನೋಡುತ್ತಿರುವ ಚೈತನ್ಯ ಹೇಗೋ ಹಾಗೆ ಇಲ್ಲೂ ಕೂಡ ಮಾಯಾವಿಯೇ ಮೊದಲಾದವರಂತೆ ಇಡೀ ಪ್ರಪಂಚವನ್ನು ಸಾಕ್ಷಿಯಾಗಿ ನೋಡುತ್ತಿರುವ ಚೈತನ್ಯದಿಂದಲೇ ಅದು ಹಾಕಿ ತೋರ್ತಾ ಇರೋದು. ಚೈತನ್ಯವನ್ನೇ ನೀನು ಹಾಕಿ ಕಲ್ಪಿಸ್ತಾ ಇರೋದು. ಚೈತನ್ಯಕ್ಕಿಂತ ಬೇರೆಯಾಗಿ ಆಕಾಶ ಸಹಿತವಾದ ಪ್ರಪಂಚವೇ ಇಲ್ಲ, ವಿಯದಾದಿ. ಏವಂ ಹಿ ಪ್ರಣವಂ ಆತ್ಮಾನಂ ಮಾಯಾವ್ಯಾಧಿಸ್ಥಾನೀಯಂ ಜ್ಞಾತ್ವಾ ತತ್ಕ್ಷಣಾದೇವ ತದಾತ್ಮಭಾವಂ ವಿಷ್ಣುತೆ ಇತ್ಯರ್ಥಃ. ಹೀಗೆ ಪ್ರಣವವನ್ನ, ಏವಂ ಈ ರೀತಿಯಾಗಿ ಪ್ರಣವವನ್ನ ಆತ್ಮನೆಂದು, ನಾನೇ ಆಗಿದ್ದೇನೆ, ನಾನು ಓಂಕಾರ ರೂಪನಾದ ಪರಮಾತ್ಮನೇ ಆಗಿದ್ದೇನೆ ಅಂಥೇಳಿ ಮಾಯಾವಿಯೇ ಮೊದಲಾದ ಸ್ಥಾನದಲ್ಲಿರೋನು. ಅಲ್ಲಿ ಹೇಗೆ ಮಾಯೆಯಿಂದ ತೋರುವ ಏನಕ್ಕಾದರೂ ಮಾಯಾವಿ ಆಧಾರ ಅಂತ ಅನ್ಸುತ್ತೋ, ಹಗ್ಗದಲ್ಲಿ ತೋರುವ ಹಾವಿಗೆ ಹಾವೇ ಆಧಾರ ಅಂತ ಅನ್ಸುತ್ತೋ, ಹಾಗೆ ಇಡೀ ಪ್ರಪಂಚವೆಲ್ಲಕ್ಕೂ ನಾನೇ ಆಧಾರವಾಗಿದ್ದೇನೆ, ಚೈತನ್ಯ ರೂಪನಾದ ನಾನೇ ಆಧಾರ ಅಂತ ತಿಳಿದುಕೊಂಡ ಕ್ಷಣದಲ್ಲಿಯೇ, ತತ್ ಕ್ಷಣಾದೇವ, ಯಾವ ಕ್ಷಣದಲ್ಲಿ ಆಕಾಶ ಸಹಿತವಾದದ್ದೆಲ್ಲವೂ ನನ್ನಲ್ಲೇ ತೋರ್ತಾ ಇದೆ ಅಂತ ಅನ್ಸುತ್ತೋ, ಆ ಕ್ಷಣದಲ್ಲಿಯೇ ಅವನು ತನ್ನ ಆ ಓಂಕಾರ ಸ್ವರೂಪವನ್ನು ಪಡೆದು ಬಿಡುತ್ತಾನೆ. ಯಾಕೆ? ಓಂಕಾರ ಸ್ವರೂಪದಲ್ಲಿ ನಿಲ್ಲದೆ ಇದ್ರೆ ನಿಂಗೆ ಇದು ಅರ್ಥವೇ ಆಗಲ್ಲ. ಈಗಲೂ ನಮಗೆ ಎಷ್ಟೋ ಮಟ್ಟಿಗೆ ಅರ್ಥವಾಗ್ತಾ ಇದೆಯಲ್ಲ, ಆಕಾಶ ಸ್ವರೂಪದಲ್ಲಿ ಆಕಾಶ ಸಹಿತವಾದೆಲ್ಲವನ್ನೂ ನಾನು ನೋಡ್ತಾ ಇದ್ದೀನಿ ಅಂದಾಗ ಅಷ್ಟರ ಮಟ್ಟಿಗೆ ನೀವು ಆ ಸ್ವರೂಪದಲ್ಲಿ ನೆಲೆ ನಿಂತಿರಲೇಬೇಕು. ಅದನ್ನು ಪೂರ್ತಿ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಆ ಸ್ವರೂಪದಲ್ಲಿ ನೆಲೆ ಇಲ್ಲ ಅಂದರೆ ಇದು ಅರ್ಥವೇ ಆಗಲ್ಲ. ಇದಿಷ್ಟು ಅರ್ಥವಾಯಿತು. ಎಚ್ಚರ ಅಂದರೆ ಆಕಾಶ ಸಹಿತವಾದ ಪ್ರಪಂಚ, ಭೂಮಿಯಾದಿ ಸಕಲ ಲೋಕಗಳು, ವಾಯು, ನೀರು, ಬೆಳಕು, ಆಕಾಶವೆಲ್ಲವೂ ಕೂಡ ಸೇರ್ಕೊಂಡು ಎಚ್ಚರ ಅಂದರೆ ಹಾಗೆ ಒಂದು ಕ್ಷಣವಾದರೂ ನೆಲೆ ನಿಂತಿರ್ಬೇಕು ಆ ಸ್ವರೂಪದಲ್ಲಿ. ಆ ಸ್ವರೂಪದಲ್ಲಿ ನೆಲೆ ನಿಂತೆ ಅಂದರೆ ಆ ಸ್ವರೂಪ ಪಡ್ಕೊಂಡಿದ್ದೀನಿ ಅಂತಲೇ ಅರ್ಥ. ಅದೇ ನನ್ನ ಸ್ವರೂಪ, ಅದು ನಾನೇ ಆಗಿರೋದ್ರಿಂದಲೇ ನಂಗೆ ಅರ್ಥವಾಗ್ತಾ ಇರೋದು. ಅದು ನಿಜವಾಗ್ಲೂ ನನಗಿಂತ ಬೇರೆ ಆಗಿದ್ರೂ ನಾನು ಅದ್ರಲ್ಲಿ ನೆಲೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಲ್ವೇ? ಯಾರ್ದೋ ತಲೆ ಮೇಲೆ ಇನ್ನೊಬ್ಬ ನಿಲ್ಲೋಕ್ಕಾಗತ್ತಾ? ಅರ್ಥನೂ ಇಲ್ಲ. ತನ್ನ ತಲೆ ಮೇಲೆ ತಾನು ನಿಲ್ಲಕ್ಕಾಗಲ್ಲ, ಬೇರೆ ವಿಷಯ. ಇಲ್ಲಿ ನಾನು ಅದರ ಸ್ವರೂಪವನ್ನು ಒಂದು ಕ್ಷಣವಾದರೂ ಹೊಂದುತ್ತಾ ಇದ್ದೀನಿ ಅಂದರೆ ಅದು ನಾನು ಈಗಲೂ ಒಂದೇ ಆಗಿದ್ದೀನಿ ಹೊರತು ನನಗಿಂತ ಅದು ಬೇರೆಯಾಗಿದ್ದಿದ್ರೆ, ನಾನು ಪರಿಚ್ಛಿನ್ನನೇ ಆಗಿದ್ದರೆ ನಾನು ಹೇಗಪ್ಪ ಸರ್ವಾತ್ಮದ ಚಿಂತನೆ ಬರ್ತಿತ್ತು ನನಗೆ? ಆಕಾಶವನ್ನು ವ್ಯಾಪಿಸಿಕೊಂಡು ಅದನ್ನು ನೋಡ್ತಾ ಇದ್ದೀನಿ ಅನ್ನೋದನ್ನು ಹೇಳಿದ್ರೆ ಅರ್ಥವೇ ಆಗ್ತಿರ್ಲಿಲ್ಲ. ಅದು ನಿಜವಾಗ್ಲೂ ಪರಿಚ್ಛಿನ್ನ ಆಗಿದ್ದರೆ, ಅದನ್ನು ಪರಿಚ್ಛಿನ್ನ ಆಗಿಲ್ಲ, ನನಗೀಗಲೂ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗಿರೋದನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಲ್ವೇ? ಇದರಿಂದ ಆ ಕ್ಷಣದಲ್ಲಿಯೇ ಅವನು ಆ ತನ್ನ ಸ್ವರೂಪವನ್ನು ಹೊಂದಿಬಿಡುತ್ತಾನೆ, ಹೊಂದಿಯೇ ಇದ್ದೀನಿ ಅಂತ ತಿಳ್ಕೊತಾನೆ. ಹರಿ ಓಂ. ನಾಳೆ ಮಾಡಿ.